ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ, ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ. ಇವತ್ತು ನಿಮಗೆ ಒಂದು ಪ್ಯಾಸಿವ್ ಫಾರ್ಮ್ಗೆ ಸಂಬಂಧಪಟ್ಟು ಒಂದು 25 to 30 ಕ್ವಶನ್ಸ್ ಒಂದು ನನಗೆ ಲಿಸ್ಟ್ ಸಿಕ್ಕಿದೆ. ಆ ಕ್ವಶನ್ಸ್ಗಳಿಗೆ ನಿಮಗೆ ಆನ್ಸರ್ ಮಾಡಿಕೊಡ್ತೀನಿ. ಇದು ಕ್ವಶನ್ ನಂಬರ್ 11 ಇರ್ತದೆ ನಿಮ್ಮ ಕ್ವಶನ್ ಪೇಪರ್ನಲ್ಲಿ. ಪ್ಯಾಸಿವ್ ಫಾರ್ಮ್ ಕ್ವಶನ್ ಹಿಂಗತೆ ಇರ್ತದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತೇಳಿ. ಇವು ಒಂದಿಷ್ಟು ಟೆಕ್ಸ್ಟ್ ಬುಕ್ನಿಂದ ಅದಾವ, ಬಹುತೇಕ ಟೆಕ್ಸ್ಟ್ ಬುಕ್ನಿಂದ ಅದಾವ್ರಿ. ಒಂದು 30 ಕ್ವಶನ್ಸ್ ಏನೇ ಇದ್ದಂಗೆ ಅದಾವ ನನ್ನ ಕಡೆ, ನನಗೆಲ್ಲೋ ಸಿಕ್ಕಾವು ಇವು. ಆ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡೇನಿ. ಒಂದು ಕ್ವಶನ್ ಮೇಲೆ ಒಂದು ಎಕ್ಸಸೈಸ್ ಇದು. ಒಂದು 30 ಕ್ವಶನ್ಸ್ ಇದಾವ. ನೇರವಾಗಿ ಆನ್ಸರ್ ಹೇಳ್ಬಿಡ್ತೀನಿ. ಎಕ್ಸ್ಪ್ಲನೇಷನ್ ಕಮ್ಮಿ ಇರ್ತದೆ. ಎಕ್ಸ್ಪ್ಲನೇಷನ್ ಬೇಕಂತಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೊಂದು ವಿಡಿಯೋ ಮಾಡೇನಿ. ಎಲ್ಲಿದು ಅಂತಂದ್ರೆ 2025 ಕ್ವಶನ್ ಬ್ಯಾಂಕ್ ಇದಲ್ಲ, 24-25 ಬಿಡಿಸೀನಿ, 25-26 ಬಿಡಿಸೀನಿ. ಆ ಕ್ವಶನ್ ಅದು ಅಲ್ಲಿ ಇರುವಂಥ ಆ ವಿಡಿಯೋನ ನೀವು ನೋಡಿದ್ರಿ ಅಂತಂದ್ರೆ ಅದರಲ್ಲಿ ಬಹಳ ಮಾತಾಡೀನಿ. ಅಂದರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ರೀತಿ ಒಳಗೆ, ಅಂದ್ರೆ ಬಹಳ ಮಾತಾಡೀನಿ ಅಂದ್ರೆ ಏನು, ಎಕ್ಸ್ಪ್ಲನೇಷನ್ ಚಲೋ ಕೊಟ್ಟೀನಿ. ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗೋದಿಲ್ಲ, ನೇರವಾಗಿ ಆನ್ಸರ್ಗೆ ಬಂದ್ಬಿಡ್ತೀನಿ. ವಿದ್ಯಾರ್ಥಿಗಳೇ ಬರ್ರಿ ನೋಡೋಣ. 130 ಕ್ವಶನ್ಸು. ಕ್ವಶನ್ ನಂಬರ್ 11ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಎಕ್ಸಸೈಸ್ ಇದು. ನಂಬರ್ 1, ತಮ್ಮನ್ನ ಕೇಮ್ ಅಂತದ, ಅಂದ್ರೆ ಇಡೀ ಪ್ಯಾರಾಗ್ರಾಫ್ ಪಾಸ್ಟ್ನೇ ಮಾಡು ಅಂತ ಅರ್ಥ. ಕೇಮ್ ಇದು ಪಾಸ್ಟ್ನೇ ಮಾಡಬೇಕು, ಅಂದ್ರೆ ವಾಸರ ವರರ ಹಾಕಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಹಾಕಬೇಕು. ಎಸ್, ಇದರಲ್ಲಿ ಬ್ಲ್ಯಾಂಕ್ ಇಲ್ಲ, ಈ ಸೆಂಟೆನ್ಸ್ ನಾನು ನೋಡೋದಿಲ್ಲ. ಇಲ್ಲಿ ಬರ್ತೀನಿ, ಹಿ ಇದ್ದದ್ರಿಂದ ವಾಸ್ ಮಾಡ್ತೀನಿ. ಇದು ಓದಿ ಬಿಟ್ಟಿರ್ಬೇಕಂದ್ರೆ, ತಮ್ಮನ್ನ ಕೇಮ್ ಟು ದಿ ಪ್ಲಾಂಟೇಶನ್ ಆಫ್ಟರ್ ವಾಕಿಂಗ್ ಹಂಡ್ರೆಡ್ಸ್ ಆಫ್ ಮೈಲ್ಸ್. ಹಿ ವಾಸ್ ಅಪಾಯಿಂಟ್ ಅಂತದ, ಅಪಾಯಿಂಟೆಡ್ ಮಾಡ್ರಿ. ಅಂದ್ರೆ ವಾಸ್ ವೇರ್ ಯೂಸ್ ಮಾಡಬೇಕು. ಬ್ರಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂಥದ್ರದ್ದು ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡಬೇಕು. ಹಿ ವಾಸ್ ಅಪಾಯಿಂಟೆಡ್ ಟು ಲುಕ್ ಆಫ್ಟರ್ ದ ಗಾರ್ಡನ್. ದ ವರ್ಕರ್ಸ್ ವೆರಿ ಹ್ಯಾಪಿ ಆಸ್ ದೇರ್ ಪ್ರಾಬ್ಲಮ್ಸ್, ಪ್ಲೂರಲ್ ಅದ, ಅದರಿಂದ ವರ್ ಬರ್ತದ. ಸಾಲ್ವ್ ಇದ್ರ ಪಾಸ್ಟ್ ಪಾರ್ಟಿಸಿಪಲ್ ಸಾಲ್ವ್ಡ್, ದೇರ್ ಪ್ರಾಬ್ಲಮ್ಸ್ ವರ್ ಸಾಲ್ವ್ಡ್. ಓಕೆ. ದ ಇನ್ಕಮ್ ಇಂಪ್ರೂವ್ಡ್ ಡ್ರಾಮೆಟಿಕಲಿ ಬಟ್ ಎ ಚೇಂಜ್, ಬಟ್ ಅಂತದಲ್ಲ, ಇದ್ರ ಹಿಂದೆಲ್ಲ ಬರೋದಿಲ್ಲ. ಎ ಚೇಂಜ್ ಇನ್ ದ ಓನರ್ಸ್ ಲೈಫ್ ಸ್ಟೈಲ್, ಇದು ನೋಡಬಾರ್ದು. ಏನೋ ನೋಟಿಸ್ ಆಗಲ್ಪಟ್ಟದ್ದು ಒಂದು ಚೇಂಜ್. ಎ ಚೇಂಜ್ ಅದ, ಸಿಂಗುಲರ್ ನಂಬರ್ ಅದ, ಅದಕ್ಕೆ ವಾಸ್ ಬರ್ತದ. ನೋಟಿಸ್ ದ ಪಾಸ್ಟ್ ಪಾರ್ಟಿಸಿಪಲ್ ನೋಟಿಸ್ಡ್ ಬೈ ಹಿಸ್ ವೈಫ್. ಸೆಕೆಂಡ್ ಕ್ವಶನ್, ಬಸವಯ್ಯ ಹ್ಯಾಡ್ ಅಂತದ, ಅಂದ್ರೆ ಪಾಸ್ಟ್ ಆತು, ಎಲ್ಲ ಪಾಸ್ಟ್ ಮಾಡು ಅಂತ ಅರ್ಥ. ತಮ್ಮಣ್ಣ ಸಿಂಗುಲರ್ ಅದ, ಅದಕ್ಕೆ ವಾಸ್ ಹಾಕ್ರಿ. ವಾಸ್ ಆಸ್ಕ್ಡ್. ಎಸ್, ಬಿಟ್ಬಿಡ್ತೇನೆ, ಮುಂದೆ ಬಂದ್ಬಿಡ್ತೇನೆ. ದಿಸ್ ಆದ್ರಿಂದ ದಿಸ್ ವಾಸ್ ರಿಜೆಕ್ಟೆಡ್. ಓಕೆ, ಇದು ಮುಗಿತು. ಇನ್ಸ್ಟೆಡ್ ಎ ಡಿಮಾಂಡ್ ಸಿಂಗುಲರ್ ಅದ, ಅದಕ್ಕೆ ವಾಸ್. ಪ್ಲೇಸ್ಡ್. ಓಕೆ, ಮುಗಿಸ್ಬಿಡ್ತೇನೆ. ನೆಕ್ಸ್ಟ್ ಥರ್ಡ್ ಕ್ವಶನ್ನು, ಬಸವಯ್ಯ ಟ್ರೈಡ್ ಅಂತದ. ಇದೆಲ್ಲ ಓದ್ಕೋಬೇಕ್ರಿ ನೀವು ರೀ. ನಾನು ಹಂಗೆ ಫಾಸ್ಟ್ ಮಾಡ್ಲಿಕ್ಕೆ ಹತ್ತೀನಿ. ಓದ್ಕೊಂಡ್ರೆ ಚಲೋ, ಎಲ್ಲ ಓದಬೇಕು. ಓದ್ಬಿಡ್ತೀನಿ ತಗೊಳ್ರಿ. ಬಸವಯ್ಯ ಹ್ಯಾಡ್ 200 acres ಲೆಸ್ ಲ್ಯಾಂಡ್ ದ್ಯಾನ್ ತಮ್ಮಣ್ಣ. ಸೊ ತಮ್ಮಣ್ಣ ವಾಸ್ ಆಸ್ಕ್ಡ್ ಟು ಸೆಲ್ ಹೀಸ್ 200 acres to Basvaya. This was rejected by Tamanna. Instead, a demand was placed that Tamanna was ready to buy all his land, Basvaya's land. Third question, Basvaya tried ಅಂತದ, ಅಂದ್ರೆ ಪಾಸ್ಟ್ ಮಾಡು ಅಂತ ಅರ್ಥ. ಎಸ್, ಎ ಪ್ಯಾಲೇಸ್ ಎಲ್ಲ ಹೌಸ್ ಅದ, ಅದರಿಂದ ಸಿಂಗುಲರ್ ವಾಸ್ ಹಾಕ್ರಿ. ಬಿಲ್ಡ್ ಇದರ ಪಾಸ್ಟ್ ಪಾರ್ಟಿಸಿಪಲ್ ಬಿಲ್ಟ್, ಟೀರ್ ಇದು, BUILT ಬಿಲ್ಟ್. ಬೈ ಹಿಮ್ ಎ ನಂಬರ್ ಆಫ್ ಪರ್ಸನ್ಸ್, ಎ ಐತಂತ ಸಿಂಗುಲರ್ ತಿಳ್ಕೊಂಡ್ರೆ ನೀವು ರೀ. ಎ ನಂಬರ್ ಆಫ್ ಇದು ಒಂದು ಫ್ರೇಸ್, ಅಂದ್ರೆ ಪ್ಲೂರಲ್ ಇದ್ದಾಗ ಬರ್ತದೆ. ಪರ್ಸನ್ಸ್ ಪ್ಲೂರಲ್ ಆಗ್ತದ, ಅದರಿಂದ ವರ್ ಮಾಡ್ರಿ. ಅಪಾಯಿಂಟೆಡ್ ಮಾಡ್ರಿ. ಓಕೆ, ನೆಕ್ಸ್ಟ್ ಇದು ಫುಲ್ ಪಾಯಿಂಟ್ ಬರ್ತದೆ, ಮುಗಿಸ್ಬಿಡ್ತದೆ. ಸ್ಕಾಲರ್ಸು, ಪೋಯಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಪ್ಲೂರಲ್ ಆಗ್ತಾರೆ, ವರ್ ಮಾಡ್ರಿ. ಇನ್ವೈಟ್ ಪಾಸ್ಟ್ ಪಾರ್ಟಿಸಿಪಲ್ ಇನ್ವೈಟೆಡ್ ಮಾಡ್ರಿ. ಪೂರ್ಣ ಓದಿದ್ರೆ, Basvaya tried to outshine Tamanna in his own way. A palatial house was built by him. A number of persons were appointed just to praise him. Scholars, poets, and musicians were invited to his place. Next, the district collector's main name was antada, past tense of. Okay, ಆದ್ದರಿಂದ ಸೊ ಮೊಬಿಲಿಟಿ ಸಿಂಗುಲರ್ ಅದ, ವಾಸ್.
ಇನ್ಕ್ಲೂಡೆಡ್. ಓಕೆ, ನೆಕ್ಸ್ಟ್ ಲೋನ್ಸ್ ಪ್ಲೂರಲ್ ಅದ, ವರ್. ಪ್ರೊವೈಡೆಡ್. ನೆಕ್ಸ್ಟ್ ಇದು ಫುಲ್ ಪಾಯಿಂಟ್ ಇಲ್ಲಿ ಮುಗಿತು. ಈ ಬ್ಲ್ಯಾಂಕ್ ತುಂಬಲಿಕ್ಕೆ ಹಿಂದಿನ ಸೆಂಟೆನ್ಸ್ ಸಂಬಂಧ ಪಡೋದಿಲ್ಲ. ಈ ಬ್ಲ್ಯಾಂಕ್ ತುಂಬಲಿಕ್ಕೆ ಈ ಸೆಂಟೆನ್ಸ್ ಮಾತ್ರ, ಇದ್ರ ಮುಂದೆ ಇದಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ಪಾರ್ಟ್ ಆಫ್ ಸೆಂಟೆನ್ಸ್ ಮಾತ್ರ. ಸ್ಪೆಸಿಫಿಕ್ ಡ್ಯೂಟೀಸ್ ಪ್ಲೂರಲ್ ಅದ, ಅದಕ್ಕೆ ವರ್ ಹಾಕ್ರಿ. ಅಲಾಟೆಡ್ ಲಾಸ್ಟ್ ಟಿ ಪ್ಲೂರಲ್ ಮಾಡು, ಅದು ಏನು ಡಬಲ್ ಮಾಡು. ಪೂರ್ಣ ಓದಿದ್ರೆ the district collector's main aim was to make literacy reach the interior. So, mobility was included as a part of literacy drive. Loans were provided by banks for women to buy cycles. Special duties were allotted to reach to each block to promote this drive. Fifth, ಬೋರೆಸ್ಸಿಸ್ ಅನ್ಬಾರ್ದ್ರಿ, ಬೋರೆಸ್ ಅನ್ಬೇಕ್ರಿ. ಬೋರೆಸ್ ಫಸ್ಟ್ ಲಿಟರರಿ ರೀಡಿಂಗ್ ವಾಡ್ಸ್ ಅಂತದ, ಪಾಸ್ಟ್ ಮಾಡು ಅಂತ ಅರ್ಥ. ಆದ್ದರಿಂದ ಇಟ್ ಇರೋದ್ರಿಂದ ವಾಡ್ಸ್. ಫೈಂಡ್ ದ ಪಾಸ್ಟ್ ಪಾರ್ಟಿಸಿಪಲ್ ಫೌಂಡ್, ವಾಡ್ಸ್ ಫೌಂಡ್. ನೆಕ್ಸ್ಟ್ ಇದು ಮುಗಿತ್ರಿ. ಇಲ್ಲಿ ಫುಲ್ ಪಾಯಿಂಟ್ ಇಲ್ಲಿ ಬರ್ರಿ. ಇಟ್ ವಾಸ್ ಆನ್ ಇಂಗ್ಲಿಷ್ ವರ್ಷನ್ ಆಫ್ ದ ಬುಕ್ ದಟ್ ಇದ್ರೆ ಇದು ಸಿಂಗ್ಲರ್ಗೂ ಬರ್ತೈತಿ, ಪ್ಲೂರಲ್ಗೂ ಬರ್ತೈತಿ. ಇದನ್ನ ನೋಡಿದ್ರೆ ನಿಮಗೆ ವಾಡ್ಸ್ ಹಾಕ್ಬೇಕು ಓರ್ ಹಾಕ್ಬೇಕು ಗೊತ್ತಾಗೋದಿಲ್ಲ. ಇದು ಪ್ರನೌನ್. ಆಕ್ಚುಲಿ ಸಿಂಗ್ಲರ್ದು ಪ್ರನೌನ್ ಇದೆ, ಪ್ಲೂರಲ್ದು ಪ್ರನೌನ್ ಇದೆ. ನನ್ನ ವಿಡಿಯೋದಲ್ಲಿ ನಾನು ಪ್ರನೌನ್ಗಳನ್ನು ಬಿಡಿಸಿನ, ಇದೇನಿದು ಪ್ಯಾಸಿವ್ ಫಾರ್ಮ್ಗಳು ಬಿಡಿಸಿನಲ್ಲ, ಅಲ್ಲಿ ಫಸ್ಟ್ ಕ್ಲಾಸ್ ಹೇಳಿ ನೋಡ್ರಿ. ಹಿಂಗಿದ್ದಾಗ ವಿಚ್, ಹೂ ವಿಚ್ ದ್ಯಾಟ್ ಇದ್ದಾಗ ಇದು ಸಿಂಗ್ಲರ್ಗೂ ಬರ್ತೈತಿ, ಪ್ಲೂರಲ್ಗೂ ಬರ್ತೈತಿ. ಇದನ್ನ ನೋಡಿ ನಿಮಗೆ ವಾಸ್ ವೇರ್ ಹಾಕ್ಬೇಕು ಗೊತ್ತಾಗೋದಿಲ್ಲ. ಅದ್ರ ಹಿಂದಿರ್ತೈತಿ, ನಾವು ಅದನ್ನ ನೋಡಬೇಕು. ಅದನ್ನು ಆಕ್ಚುಲಿ ಇದ್ರ ಪ್ರನೌನ್, ಇದು ಬುಕ್ಕದ ಪ್ರನೌನ್. ಇದು ಬುಕ್ ನೋಡಿ ಇದು ಸಿಂಗ್ಲರ್ ಇರುತ್ತೆ ಅಂತ ವಾಡ್ಸ್ ಹಾಕ್ಬೇಕು. ಇಲ್ಲಿ ಒಂದೆರಡು ಬುಕ್ಸ್ ಇದ್ರು ಸಹಿತ ದ್ಯಾಟ ಬರ್ತಿತ್ತು ಇಲ್ಲೇ, ಅವಾಗ ಬುಕ್ಸ್ ನೋಡಿ ವರ್ ಹಾಕಬೇಕು. ಬುಕ್ ಇರೋದಂತ ವಾಸ್ ಹಾಕ್ರಿ, ಪಾಸ್ಟ್ ಮಾಡಬೇಕು. ಗೊತ್ತದ ನಿಮಗೆ. ವಾಸ್ ಮಾಡ್ರಿ. ಟ್ರಾನ್ಸ್ಲೇಟೆಡ್ ಮಾಡ್ರಿ. ವಾಸ್ ಟ್ರಾನ್ಸ್ಲೇಟೆಡ್. ನೆಕ್ಸ್ಟ್ ಅಕಾರ್ಡಿಂಗ್ ಟು ಬೋರೆಸ್ ಬಿಟ್ಬಿಟ್ರಿ ಅದನ್ನ. ಹೀ ನೋಡಬೇಕು. ಹೀ ಥರ್ಡ್ ಪರ್ಸನ್ ಸಿಂಗ್ಲರ್ ಆದ್ದರಿಂದ ವಾಸ್ ಅನ್ರಿ. ಹಿ ವಾಸ್ ಎಜುಕೇಟೆಡ್. ಓಕೆ, ಮುಗೀತು. ಪೂರ್ಣ ವಾಕ್ಯ ಓದ್ತೀನಿ. Boris' first literary reading was Grimm's Fairy Tales. It was found in his father's library. It was an English version of the book that was translated from German. According to Boris, he was educated by his father's library more than by high school or the university. Sixth question. Boris opines present ಅದ, ಆದ್ದರಿಂದ ಪ್ರೆಸೆಂಟ್ ನಾಗಿ ಯಾಮಿಜಾರ್ಗಳನ್ನಾಗಿ ಬಳಸಬೇಕು. ವಾಸ್ ವೇರ್ ಅಲ್ಲ. ಎಸ್, ಹ್ಯಾವ್ ಇದ್ದಾಗ ಪರ್ಟಿಕ್ಯುಲರ್ಲಿ ಹುಷಾರಿ. ಹ್ಯಾವರ ಹ್ಯಾಸರ ಹಾಕಿ ಬೀನ್ ಹಾಕ್ಬೇಕ್ರಿ. ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಹಾಕಬೇಕು. ಕ್ವಶನ್ ಬ್ಯಾಂಕ್ ನಾನು ಪ್ಯಾಸಿವ್ ಫಾರ್ಮ್ ಬಿಡಿಸುವಾಗ ನಾವೊಂದು ವಿಡಿಯೋ ಮಾಡಿ ಹಾಕೀನಿ, ಮಸ್ತ್ ಡಿಟೇಲ್ ಹೇಳಿನಿ, ಅಲ್ಲಿ ಕೇಳಿಸ್ಕೋರಿ ಫ್ರೆಂಡ್ಸ್. ಈ ಸದ್ಯಕ್ಕೆ ಎಕ್ಸ್ಪ್ಲೇನ್ ಮಾಡೋಕೆ ಟೈಮ್ ಹಂಗಿರೋದಿಲ್ಲ. ಎಲ್ಲದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಹಂಗ್ರಿ ಆಗೋದಿಲ್ಲ. ಕ್ವಶನ್ ಪೇಪರ್ ಬಿಡಿಸ್ಲಿಕ್ಕತ್ತೀನಿ, ಸ್ವಲ್ಪ ಫಾಸ್ಟ್ ಮಾಡ್ತೀನಿ. ಇದ್ರದ ವಿಡಿಯೋ ಮಾಡಿ ಹಾಕಿನಲ್ಲ, ಅಲ್ಲಿ ನೋಡ್ರಿ. ಕ್ವಶನ್ ಬ್ಯಾಂಕ್ ನಾನು ಕ್ವಶನ್ಸ್ಗಳು ಮಾಡಿ ಹಾಕಿನಿ, ಅಲ್ಲಿ ಡಿಟೇಲ್ ಥಿಯರಿ ಹೇಳಿನಿ, ಅಲ್ಲಿ ನೋಡ್ಕೋರಿ. ಇದು ಕ್ವಶನ್ ಪೇಪರ್ ಬಿಡಿಸ್ಬಿಡೋಣ. ಬೋರೆಸ್ ಓಪನ್ಸ್ ದಟ್ ಆಲ್ ದ ಥಿಂಗ್ಸ್ ಹ್ಯಾವ್ ಅದ, ಹ್ಯಾವ್ ಬೀನ್ ಮಾಡ್ರಿ. ಗಿವ್ ದ ಪಾಸ್ಟ್ ಪಾರ್ಟಿಸಿಪಲ್ ಗಿವ್ ಅನ್ ಮಾಡ್ರಿ. ಓಕೆ, ನೆಕ್ಸ್ಟ್ ಆಲ್ ದಟ್ ಹ್ಯಾಪನ್ಸ್ ಅಂತಾರ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ. ಆಲ್ ಇದು ಸಿಂಗ್ಲರ್ಗೂ ಬರ್ತೈತಿ, ಪ್ಲೂರಲ್ಗೂ ಬರ್ತೈತಿ. ಇದೇನು ಸಮಸ್ಯೆ ಇಲ್ಲ ತಗೋರಿ. ಯಾಕಂದ್ರೆ ಮಾಡೆಲ್ ಇದ್ದಾಗ ಮಾಡೆಲ್ ಇದ್ದ ಒಂದು ಹಂಗ ಮಾಡೆಲ್ ಇಲ್ಲ ಅಂದ್ರೆ ಹೆಂಗೆ ಮಾಡಬೇಕು. ಆಲ್ ಅನ್ನೋದನ್ನ ಸಿಂಗ್ಲರ್ಗೂ ಬರ್ತೈತಿ, ಪ್ಲೂರಲ್ಗೂ ಬರ್ತೈತಿ. ಇದು ಸಿಂಗ್ಲರ್ ಪ್ಲೂರಲ್ ಅಂತ ಗೊತ್ತಾಗೋದು ಈ ಹೊರಬೆಲಿಂದ ಗೊತ್ತಾಗ್ತೈತಿ. ದಟ್ ಹ್ಯಾಪನ್ಸ್ ಅಂತಾರ. ಹ್ಯಾಪನ್ ಅಂದ್ರೆ ಸಿಂಗ್ಲರ್ ಇರ್ಲಿಕ್ಕೆ ಬೇಕು. ಆದರೆ ಮಸ್ಟ್ ಶುಡ್ ಮಾಡೆಲ್ಸ್ಗಳಿದ್ದಾಗ ಸಿಂಗ್ಲರ್ ಪ್ಲೂರಲ್ ಪ್ರಶ್ನೆ ಬರೋದಿಲ್ಲ. ಏನು ಮಾಡೆಲ್ ಅದ ಮಾಡೆಲ್ ಹಾಕಬೇಕು, ಬಿ ಹಾಕಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಹಾಕಬೇಕು. ಮಸ್ಟ್ ಹಾಕ್ರಿ, ಬಿ ಹಾಕ್ರಿ, ಸೀದ್ ಪಾಸ್ಟ್ ಪಾರ್ಟಿಸಿಪಲ್ ಸೇನು. ಎಲ್ಲ ಸಂದರ್ಭದಲ್ಲಿ ಇದೇ ತರ ರೀ. ದಿಸ್ ಮಟೀರಿಯಲ್ ಇದು ಸಿಂಗ್ಯುಲರ್ ಅದ, ಆದ್ದರಿಂದ ಪ್ರೆಸೆಂಟ್ ಮಾಡ್ಲಿಕ್ಕೆ ತಾನೆ ಈಸ್ ಮಾಡ್ರಿ. ಟ್ರಾನ್ಸ್ಮ್ಯೂಟೆಡ್ ಅದಲ್ಲ. ಎಸ್, ಹಾಗಾದ್ರೆ ಹೋಲ್ ಸೆಂಟೆನ್ಸ್ ಓದಿದ್ರ ಬೋರೆಸ್ ಒಪೈನ್ಸ್ ದಟ್ ಆಲ್ ಥಿಂಗ್ಸ್ ಹ್ಯಾವ್ ಬೀನ್ ಗಿವನ್ ಟು ಅಸ್ ಫಾರ್ ಎ ಪರ್ಪಸ್. ಆಲ್ ದಟ್ ಹ್ಯಾಪನ್ಸ್ ಟು ಅಸ್ ಮಸ್ಟ್ ಬಿ ಸೀನ್ ಆಸ್ raw material. This material is transmuted into art and the eternal works are made. ಓಕೆ, ಸೆವೆಂತ್ ಕ್ವಶನ್. ಲಾಸ್ಟ್ ನೈಟ್ ಅಂದ್ರೆ ಪಾಸ್ಟ್ ಟೆನ್ಸ್. ಹ್ಯಾಡ್ ಬೇರೆ ಐತಿ, ಎರಡು ಗುರ್ತು ಮಾಡಿ ನೋಡಿ. ಅಂದ್ರೆ ಇದರಿಂದ ನೀವು ಟೆನ್ಸ್ ಈ ರೀತಿ ಟೆನ್ಸ್ ತಿಳ್ಕೊಬೇಕು ನೀವು. ನೆಕ್ಸ್ಟ್ ಇದನ್ನು ಪ್ಯಾಸಿವ್ಸ್ ಹೆಂಗೆ ಬರಿಬೇಕಂತ ಹೇಳಿ ನೋಡ್ರಿ.
ಏನು ಮಾಡ್ಕೋಬೇಕಂದ್ರೆ ಈ ಸೆಂಟೆನ್ಸ್ ಇದಕ್ಕಿಂತ ಬರ್ಕೋಬೇಕು, ಇದನ್ನು ಬರಿಬೇಕಾದ್ರೆ ಬರಿಬೇಕ್ರಿ, ಅಂಡರ್ಲೈನ್ ಮಾಡ್ರಿ, ಬ್ರ್ಯಾಕೆಟ್ನಾಗ ಇದ್ದದನ್ನು ಬರಿಬಾರ್ದು ರೀ. ಓಕೆ, ಗೊತ್ತಿರಲಿ ನಿಮಗೆ, ಎಲ್ಲ ಹೇಳಿ ನೋಡ್ರಿ ಹಿಂದಿನ ವಿಡಿಯೋದಲ್ಲಿ. ಲಾಸ್ಟ್ ನೈಟ್ ಪಾಸ್ಟ್ ಟೆನ್ಸ್ ಆಗ್ತೈತಿ. ಎಸ್, ಇಟ್ ಅಂತದ ಆ್ಯಂಡ್ ಇದ್ರೆ ಇದರಿಂದ ಸಂಬಂಧ ಪಡೋದಿಲ್ಲ ಫ್ರೆಂಡ್, ಇದಷ್ಟ ನೋಡ್ರಿ. ಸಬ್ಜೆಕ್ಟು ವರ್ಬ್ ಬೇರೆನೇ ಇರ್ತದೆ ಅದು. ಆ್ಯಂಡ್ ಇಟ್ ಅದರಿಂದ ವಾಸ್, ಬರ್ನದು ಪಾಸ್ಟ್ ಪಾರ್ಟಿಸಿಪಲ್ ಬರ್ಂಟ್, ಇಟ್ ವಾಸ್ ಬರ್ಂಟ್ ಡೌನ್. ಇಟ್ಸ್ ಕೌಂಟ್ಲೆಸ್ ವಾಲ್ಯೂಮ್ಸ್ ಪ್ಲೂರಲ್ ಅದ, ವರ್ ಆಗ್ತೈತಿ. ಅಟ್ಯಾಕ್ ಅಟ್ಯಾಕ್ಡ್ ಬೈ ಫ್ಲೇಮ್ಸ್. ಐ ವಾಸ್ ಆಗ್ತೈತಿ. ಡಿಸ್ಟರ್ಬ್ ಡಿಸ್ಟರ್ಬ್ಡ್. ಪೂರ ಓದಿದ್ರೆ, ಲಾಸ್ಟ್ ನೈಟ್ ಐ ಹ್ಯಾಡ್ ಎ ವೆರಿ ಸ್ಟ್ರೇಂಜ್ ಡ್ರೀಮ್. ಐ ಡ್ರೀಮ್ಡ್ of a great library and it was burned down. Its countless volumes were attacked by flames. I was disturbed by this dream. 8th, the visual word has present ಮಾಡು ಅಂತ ಅರ್ಥ. ಇಟ್ ಅದ, ಹ್ಯಾಸ್ ರಿಪ್ಲೇಸ್ ಅಂತದ, ಹ್ಯಾಸ್ಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಇದು, ಅದಕ್ಕೆ ಹ್ಯಾಸ್ ತಗೋರಿ. ಪ್ಯಾಸಿವೈಸ್ ಮಾಡುವಾಗ ಯಾವ ಹ್ಯಾಸ್ ತಗೊಂಡು ಬೀನ್ ಬರಿಬೇಕಲ್ಲ, ಎಡಿಷನಲ್ ಎಕ್ಸಿಲರಿ ಬರಬೇಕು ಒಂದು. ಅದನ್ನು ಇಟ್ ಇರೋದ್ರಿಂದ ಹ್ಯಾಸ್ ಬೀನ್ ರಿಪ್ಲೇಸ್ ರಿಪ್ಲೇಸ್ಡ್, ಹ್ಯಾಸ್ ಬಿನ್ ರಿಪ್ಲೇಸ್ಡ್. ಓಕೆ, ಇಟ್ ಅದ, ಈಸ್ ಹಾಕ್ರಿ, ಪ್ರೆಸೆಂಟ್ ಮಾಡ್ಬೇಕ್ರಿ ಇದನ್ನ. ಈಸ್ ಆಕ್ಸೆಪ್ಟೆಡ್ ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ಬುಕ್ಸ್ ಅದ, ಆರ್ ಬೈ ಬಾಟ್ ಬಾಟ್ ಬಾಟ್. ಓಕೆ, ಪೂರ್ಣ ಓದಿದ್ರೆ, ದ ವಿಜುವಲ್ ವರ್ಲ್ಡ್ ಹ್ಯಾಸ್ ಮೂವ್ಡ್ ಅವೇ ಫ್ರಮ್ ಮೈ ಐಸ್ ಬಟ್ ಇಟ್ ಹ್ಯಾಸ್ ಬೀನ್ ರಿಪ್ಲೇಸ್ಡ್ ಬೈ ಅದರ್ ಥಿಂಗ್ಸ್. ಇಟ್ ಈಸ್ ಆಕ್ಸೆಪ್ಟೆಡ್ ಬೈ ಮೀ ಪಾಸಿಟಿವ್ಲಿ. ಬುಕ್ಸ್ ಆರ್ ಬಾಟ್ ಈವನ್ ಟುಡೇ. ಟುಡೇ ಬೇರೆ ಇತ್ತು ನೋಡಿ, ಪ್ರೆಸೆಂಟ್ ಮಾಡಂತ ಅರ್ಥ, ವಿತ್ ದ ಸೇಮ್ ಇಂಟರೆಸ್ಟ್. ಓಕೆ ಫ್ರೆಂಡ್. 9th, ಇಡ್ಸ್ ಅಂತದ ಅಂದ್ರೆ ಪ್ರೆಸೆಂಟ್ ಮಾಡು ಅಂತ ಅರ್ಥ. ದ್ಯಾಟ್ ಎ ಹಿಸ್ಟ್ರಿ ಆಫ್ ಬುಕ್. ಈ ಹಿಸ್ಟ್ರಿ ನೋಡ್ಬೇಕ್ರಿ, ಎ ಹಿಸ್ಟ್ರಿ ಆಫ್ ಬುಕ್. ಏ ಮಾಡಲ್ ಅದ ರೀ, ಮಾಡಲ್ದಾಗ ಏನು ಟೆನ್ಸ್ ನೋಡ್ಲೇಬೇಡ್ರಿ ನೀವು. ಏನು ಮಾಡಲ್ ಅದ ಮಾಡಲ್ ಹಾಕ್ರಿ. ಶುಡ್ ಇದ್ರೆ ಶುಡ್, ಮಸ್ಟ್ ಇದ್ರೆ ಮಸ್ಟ್, ಕ್ಯಾನ್ ಇದ್ರೆ ಕ್ಯಾನ್, ಕುಡ್ ಇದ್ರೆ ಕುಡ್ ಹಾಕಿ ಬಿ ಹಾಕ್ಬೇಕ್ರಿ. ಬ್ರಾಕೆಟ್ನ ಕೊಟ್ಟರೆ ಹೊರಬಿನ ಪಾಸ್ಟ್ ಪಾರ್ಟಿಸಿಪಲ್ ಹಾಕಬೇಕು. ಶುಡ್ ಬಿ ರಿಟರ್ನ್. ಎಸ್, ನೆಕ್ಸ್ಟ್ ಬಂದರೆ ಪ್ರೆಸೆಂಟ್ ಮಾಡ್ಬೇಕು ತಾನೆ. ಎಸ್, ಡಿಕ್ಲೈನ್ ಆಫ್ ದ ವೆಸ್ಟ್, ಇದು ಸ್ಪೆಂಗ್ಲರ್ ದ ಬುಕ್, ಇದು ವರ್ಕ್. ಇದು ಡಿಕ್ಲೈನ್ ಆಫ್ ದ ವೆಸ್ಟ್ ಒಂದು ವರ್ಕ್. ಇದು ಶಾಕುಂತಲ ಅಂತ ಹೇಳ್ಕೊಂಡು ಟ್ಯಾಗೋರ್ ಸರ್ ಒಂದು ವರ್ಕ್. ಅದು ಅದನ್ನು ಸಿಂಗುಲರ್ ಅಂತ ಟ್ರೀಟ್ ಮಾಡಬೇಕು. ಪ್ರೆಸೆಂಟ್ ಇದ್ದಿದ್ದರಿಂದ ಈಸ್ ಮಾಡ್ರಿ. ರಿಮೆಂಬರ್ ಪಾಸ್ಟ್ ಪಾರ್ಟಿಸಿಪಲ್ ರಿಮೆಂಬರ್ಡ್, ಈಸ್ ರಿಮೆಂಬರ್ಡ್. ನೆಕ್ಸ್ಟ್, ಬಿಕಾಸ್ ಇಲ್ಲಿ ತನಕ ಬೇಟ ಬಿಡ್ರಿ. ಸಮ್ ರಿಮಾರ್ಕಬಲ್ ಕಮೆಂಟ್ಸ್ ಅಂತದ, ಆರ್ ಮಾಡ್ರಿ. ಮೇಕ್ ದ ಪಾಸ್ಟ್ ಪಾರ್ಟಿಸಿಪಲ್ ಮೇಡ್ ಮಾಡ್ರಿ. ಟೋಟಲ್ ಓದಿದಾಗ, ಇಟ್ಸ್ ಅನ್ ಎಕ್ಸಲೆಂಟ್ ಐಡಿಯಾ ದಟ್ ಎ ಹಿಸ್ಟ್ರಿ ಆಫ್ ಬುಕ್ ಶುಡ್ ಬಿ ರಿಟರ್ನ್. ಡಿಕ್ಲೈನ್ ಆಫ್ ದ ವೆಸ್ಟ್ ಈಸ್ ರಿಮೆಂಬರ್ಡ್ ಫಾರ್ ಎವರ್ ಬಿಕಾಸ್ ಸಮ್ ರಿಮಾರ್ಕಬಲ್ ಕಮೆಂಟ್ಸ್ ಆರ್ ಮೇಡ್ ಬೈ ಸ್ಪೆಂಗ್ಲರ್ ಆನ್ ಬುಕ್ಸ್. ಓಕೆ ಸರ್, ಸ್ಪೆಂಗ್ಲರ್. ಓಕೆ, ಕರೆಕ್ಟ್ ಅದ. ನೆಕ್ಸ್ಟ್ 10th ಕ್ವಶನ್, ಪೊಯೆಟ್ರಿ ಈಸ್ ಅಂತದ ಅಂದ್ರೆ ಪ್ರೆಸೆಂಟ್ನಾಗ ಮಾಡು ಅಂತ ಅರ್ಥ. ಇಟ್ ಅಂತದ, ಮಾಡಲ್ ಅದ ರೀ. ಓ ಕೇಳ್ಕೊರಿ, ಇದೊಂದು ಸ್ವಲ್ಪ ಭಾಳ ವಿಶೇಷ ಅದ ನೋಡ್ರಿ. ನಾಟ್ ಅವರೇ ಕೊಟ್ಬಿಟ್ರ ಸರ್, ಮತ್ತು ಅವಾಗ ಏನು ಮಾಡ್ಕೋಬೇಕು, ಬಿ ಎಲ್ಲಿ ಹಾಕ್ಬೇಕಂದ್ರೆ ನಾಟ್ ಆದ್ಮೇಲೆ ಬಿ ಹಾಕಬೇಕು. ಕ್ಯಾನ್ ನಾಟ್ ಬಿ, ಡಿಫೈನ್ ಡಿಫೈನ್ಡ್. ಹುಷಾರಾಗಿ ನನ್ನ ವಿಡಿಯೋ ನೋಡ್ರಿ, ಅದನ್ನು ಡೀಟೇಲ್ ಹೇಳೀನಿ. ಇಲ್ಲಿ ಡೀಟೇಲ್ ಹೇಳ್ಕೊಂತ ಕುಂತ್ರೆ ಭಾಳ ಆಗ್ತದೆ ಸುಮ್ಮನೆ ನೆಸಸರ್ಲಿ. ಹಾಗಾಗಿ ಸಂಕ್ಷಿಪ್ತ ಹೇಳ್ತೀನಿ. ಕ್ಯಾನ್ ನಾಟ್ ಡಿಫೈನ್, ಕ್ಯಾನ್ ನಾಟ್ ಬಿ ಡಿಫೈನ್ಡ್ ವಿದೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್. ಬರ್ತದಲ್ಲಿದ್ದು ಮೇರ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ನೋಡಬಾರ್ದ್ರಿ, ವರ್ಡ್ಸ್ ನೋಡಬಾರ್ದ್ರಿ. ತಪ್ಪಿನಿ, ನಾನೇ ತಪ್ಪಿನಿ ಫ್ರೆಂಡ್. ನಾ ಮಾಡಬಾರ್ದಂತ ಹೇಳಿನಿ, ನಾನೇ ಮಾಡಿ ನೋಡ್ರಿ. ಇಂಥ ಮೋಸ ಹೋಗ್ತೀವ್ರಿ ಆರಾಮಾಗಿ. ಹುಷಾರಾಗಿಲ್ಲ ನೋಡ್ರಿ, ಯಾಕಂದ್ರೆ ನಾ ಬರೀ ಇದನ್ನಷ್ಟ ಮಾಡ್ಕೊಂತ ಹೋಗ್ಬಿಟ್ಟೇನ್ರಿ. ಮೇಯರ್ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಅಂತದ, ಅದಲ್ಲ ಕಾಲ್ಡ್ ಅರೇಂಜ್ಮೆಂಟ್ ಆಫ್ ವರ್ಡ್ಸ್. ಈ ಅರೇಂಜ್ಮೆಂಟ್ ನೋಡ್ಬೇಕ್ರಿ. ಕೆನಾಟ್ ಬಿ ಕಾಲ್ಡ್, ನಾಟ್ ಬಿ ಪೋಯಟ್ರಿ ಅಂತದ. ಈ ಮೇಯರ್ ಅಂದ್ರೆ ಓನ್ಲಿ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಏನ ಮಾಡಿ ಬರ್ದೆ ಅಂದ್ರೆ ಪೋಯಮ್ ಆಗೋದಿಲ್ಲ ಅಂತ ಲೆಕ್ಕ ಅದು. ಆದ್ರಿಂದ ನಾನು ಮಿಸ್ಟೇಕ್ ಮಾಡೀನಿ ಫ್ರೆಂಡ್ಸ್. ಈಗ ವರ್ಡ್ಸ್ ನೋಡಿಬಿಟ್ಟೇನ್ರಿ, ಎಲ್ಲರೂ ಮಾಡುವಂಥ ಮಿಸ್ಟೇಕ್. ನಾನು ಏನು ಮಾಡಿದೆ ಅಂದ್ರೆ ಒಂದು ಅವಸರ ಮಾಡೀನಿ, ಪೂರ್ತಿ ಓದಲಿಲ್ಲ ನಾನು. ಇದು ಸ್ವಲ್ಪ ಓದಿನಿ, ಒಂದು ಸ್ವಲ್ಪ ಆದ್ರೂ ಕೂಡ ಏನಾಗ್ತಿರೋದು ಅಂದ್ರೆ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ. ಅದು ನಾನೇ ಕಂಡುಹಿಡಿದ್ನಲ್ಲಿದ್ದೀನಿ. ಈಗ ಮೇಯರ್ ಅರೇಂಜ್ಮೆಂಟ್ ಆಫ್ ವರ್ಡ್ಸ್, ಶಬ್ದಗಳ ಹೊಂದಾಣಿಕೆ ಪೋಯಮ್ ಅಲ್ಲ.
ಈಗ ನಾವು ಪೋಯಮ್ ಯಾವುದಲ್ಲ, ಶಬ್ದಗಳು ಅಲ್ಲ, ಶಬ್ದಗಳ ಹೊಂದಾಣಿಕೆಯೊಂದು ಪೋಯಮ್ ಅಲ್ಲ. ಇದನ್ನು ನೋಡ್ಬೇಕ್ರಿ. ಅರೇಂಜ್ಮೆಂಟ್ ಇದು ಸಿಂಗ್ಯುಲರ್ ಇದರಿಂದ ಇದು ಆರ್ ಬರಬಾರದು, ಈಸ್ ಬರಬೇಕು. ಮಿಸ್ಟೇಕ್ ನಾನೇ ಮಾಡಿದ್ದೆ, ಹೌದಲ್ರಿ? ಮಿಯರ್ ಕೇವಲ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಈಸ್ ನಾಟ್ ಆಗತ್ತ. ವರ್ಡ್ಸ್ ನೋಡೇನೆ, ಇದಕ್ಕೆ ನಾವು ಭಾಳ ಫೇಮಸ್ ಎರರ್ ಅಲ್ಲಿ ಇದು ಎರರ್ ಆಫ್ ಪ್ರಾಕ್ಸಿಮಿಟಿ ಅಂತ ಕರೀತಾರ. ಇದು ನೋಡಿ ಬರ್ದ್ಬಿಟ್ಟೆ ನಾನೆಲ್ಲ. ತಪ್ಪ್ರಿ, ಹಂಗೆ ಮಾಡ್ಬೇಡ್ರಿ. ಅರೇಂಜ್ಮೆಂಟ್ ನೋಡ್ಬೇಕ್ರಿ. ಆಫ್ ಇತ್ತಂದ್ರೆ ಆಫ್ ಅದ ಹಿಂದಲ್ ಶಬ್ದ ಇಂಪಾರ್ಟೆಂಟ್. ಸಬ್ಜೆಕ್ಟ್ ವರ್ಡ್ ಇದು ಆಗ್ತತಿ. ಇವೆಲ್ಲ ಸಬ್ಜೆಕ್ಟ್ ಅಟ್ರಿಬ್ಯೂಟ್. ಅಂದ್ರೆ ವರ್ಬ್ ಬರ್ಬೇಕಾದದ್ದು ಯಾವುದಕ್ಕೆ ಅಗ್ರಿ ಆಗ್ಬೇಕಂದ್ರೆ ಆಫ್ ಇರ್ತಲ್ಲ ಅದ್ರ ಹಿಂದಿನ ಶಬ್ದಕ್ಕೆ ಅಗ್ರಿ ಆಗ್ಬೇಕಂತದ. ಅದರಿಂದ ಅರೇಂಜ್ಮೆಂಟ್ ಸಿಂಗ್ಯುಲರ್ ಇರೋದ್ರಿಂದ ಈಸ್ ಮಾಡ್ರಿ, ನಾಟ್ ಕಾಲ್ಡ್ ಪೋಯಟ್ರಿ. ಓಕೆ, ಜಸ್ಟ್ ಇದು ಏನಾಗ್ತು, ಇದು ಮಾಡಿದ್ನಿಲ್ರಿ ಇದಕ್ಕೆ. ಎಸ್, ಮಾಡಲ್ ಅದ, ಕೆನಾಟ್ ಅದ, ಕೆನಾಟ್ ಬಿ. ಎಕ್ಸ್ಪ್ಲೈನ್, ಎಕ್ಸ್ಪ್ಲೈನ್ಡ್. ಪೂರ್ಣ ಓದಿದ್ರೆ ಪೋಯಟ್ರಿ ಈಸ್ ಸಮಥಿಂಗ್ ಸೊ ಇಂಟಿಮೇಟ್ ಅಂಡ್ ಎಸೆನ್ಷಿಯಲ್. ಇಟ್ ಕೆನಾಟ್ ಬಿ ಡಿಫೈನ್ಡ್ ವಿದೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್. ಮೇಯರ್ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಈಸ್ ನಾಟ್ ಕಾಲ್ಡ್ ಪೋಯಟ್ರಿ. Just as a fall of leaves in autumn cannot be explained. ಮಾಡಲ್ ಇದ್ದಾಗ ಏನು ಚಿಂತೆ ಅಲ್ರಿ, ಸರ್ ಪ್ರಶ್ನೆನ ಬರೋದಿಲ್ಲ. ಪೋಯಟ್ರಿ ಈಸ್ ಡಿಫಿಕಲ್ಟ್ ಟು ಎಕ್ಸ್ಪ್ಲೇನ್. ಓಕೆ, ನಾನು ಮಿಸ್ಟೇಕ್ ಮಾಡಿದ್ದೆ. ಇದು ಹಾಗಾದ್ರೆ ಆರ್ ಬರಿಬಾರ್ದ್ರಿ, ಈಸ್ ಆಗಬೇಕು. ಅರೇಂಜ್ಮೆಂಟ್ ನೋಡಿ ಸಿಂಗ್ಯುಲರ್ ಇದರಿಂದ ಈಸ್ ಬರಬೇಕು. ಓಕೆ, ಎರರ್ ಆಫ್ ಪ್ರಾಕ್ಸಿಮಿಟಿ ಅದು ನಾನೇ ಮಾಡಿದಂಥ ಮಿಸ್ಟೇಕ್. ಟೀಚರ್ ನಾನು ಏನು ಮಾಡಲಿ, ಜೋಲ್ ಹೋಗ್ಬಿಟ್ಟದ. ಬನ್ನಿ ಫ್ರೆಂಡ್ಸ್, ರೂಫ್ ವಾಸ್ ಪಾಸ್ಟ್ ಟೆನ್ಸ್ ಮಾಡುವಂತ ಅರ್ಥ. ಹಿ ವಾಸ್ ನೋನು ನೋನ್. ನೆಕ್ಸ್ಟ್ ನೋ ವರ್ಡ್ಸ್ ಪ್ಲೂರಲ್ ಅದ, ವರ್ ವೇಸ್ಟೆಡ್. ರೂಫ್ ವಾಸ್ ಗಿವ್ ಒನ್ ಪಾಸ್ಟ್ ಪಾರ್ಟಿಸಿಪಲ್. ಓಕೆ ಫ್ರೆಂಡ್ಸ್, ಬರ್ರಿ ಟೋಟಲಿ ಓದಿದ್ರೆ ರೂಫ್ ವಾಸ್ ಎ ಯಂಗ್ ಮ್ಯಾನ್. ಹಿ ವಾಸ್ ನೋನ್ ಟು ಎವ್ರಿ ಒನ್ ಇನ್ ಒಮಿಯೋಫಿಯಾ. The POP campaigner met him at night. No words were wasted between them. Roof was given 5 pounds to vote for Maduka. Next, 12th. Marcus was antada. Past ಮಾಡ್ರಿ ಅಂತ ಅರ್ಥ. He was warned. His camp, second ಇಲ್ಲಿಗೆ ಬಂದಿವ, ಇಲ್ಲಿ ಬರ್ತೀವಂತೆ. ಸೊ 5 months ಸ್ಯಾಲ್ರಿ ತಗೊಂಡದ್ದು 5 months ಅಲ್ಲ, ಸ್ಯಾಲ್ರಿನ ಸಿಂಗ್ಯುಲರ್ ಆಗ್ತೈತಿ, ಅದಕ್ಕೆ ವಾಸ್ ಹಾಕ್ರಿ. ಡ್ರಾನ್, ಡ್ರಾನ್. ಹಿಸ್ ಕ್ಯಾಂಪೇನ್ ಬಾಯ್ಸ್, ಈ ಅಲ್ಲ ಅವನ ಬಾಯ್ಸ್ ಪ್ಲೂರಲ್ ಆಗೋದ್ರಿಂದ ವರ್. ಆರ್ಮ್ಡ್. ಓಕೆ, ಟೋಟಲಿ ಓದಿದ್ರೆ ಮಾರ್ಕಸ್ ಐಬಿ ವಾಸ್ ದ PAP ಕ್ಯಾಂಡಿಡೇಟ್. ಹಿ ವಾಸ್ ವಾರ್ನ್ಡ್ ಅಬೌಟ್ ದ ರಾಡಿಕಲ್ ಚೇಂಜ್ ಇನ್ ದ ಥಿಂಕಿಂಗ್ ಆಫ್ ಹೋಮಿಯೋಫಿಯಾ. So 5 months salary was drawn in advance. His campaign boys were armed with eloquent little jute bags. Coming to 13th. Marcus IB was past tense ಮಾಡುವಂತ ಅರ್ಥ. ಓಕೆ, he was asked. ಇಲ್ಲಿ ಮುಗಿತ್ತು. and Marcus ಇದು ಬಿಟ್ಬಿಡ್ರಿ, ಇದು ಬರೋದಿಲ್ಲ, ಸಂಬಂಧ ಇಲ್ಲ ನಮಗದು. she was rebuked. he was driven. ಓಕೆ, ಬರ್ರಿ ನೋಡ್ರಿ ಪೂರ್ಣ ಓದಿದ್ರೆ ಮಾರ್ಕಸ್ ಐಬಿ ವಾಸ್ ಎಕ್ಸ್ಟ್ರೀಮ್ಲಿ ಜನರಸ್ ಟು ರೂಫ್. ಹಿ ವಾಸ್ ಆಸ್ಕ್ಡ್ ಟು ಲೆಂಡ್ ಒನ್ ಆಫ್ ಹಿಸ್ ಮೆನಿ ರೋಬ್ಸ್ ಬೈ ರೂಫ್. when Marcus IB's wife objected, she was rebuked publicly by him. Roof won a land case because he was driven by a chauffeur to the disputed site. ಓಕೆ, 14th ಕ್ವಶನ್ ಫ್ರೆಂಡ್ಸ್. ರೂಫ್ ರಿಸೀವ್ಡ್ ಪಾಸ್ಟ್ ಟೆನ್ಸ್ನಾಗ ಐತಿ. ಬರ್ರಿ ಹಾಗಾದ್ರೆ ಎಲ್ಲಿ ಬರೋಣ ಈಗ. ದೋ ದ ಕ್ಯಾಂಪೇನರ್ ಅಂಡ್ ರೂಫ್ ಇಬ್ರು ಆಗ್ತಾರಲ್ಲ. ವರ್ ನೀವು ನೋನ್. ಎಸ್, ನೋ ವರ್ಡ್ಸ್ ವರ್ ಎಕ್ಸ್ಚೇಂಜ್ಡ್. ರೂಫ್ ಇಲ್ಲೊಂದು ಬ್ಲ್ಯಾಂಕ್ ಹಾರಿಸಿ ನಾನು ಇದು ಮಾಡುವಾಗ್ರಿ, ಅದು ಟೈಪ್ ಮಾಡುವಾಗ ಇಲ್ಲೊಂದು ಬ್ಲ್ಯಾಂಕ್ ಐತಿ. ರೂಫ್ ಆದ್ಮೇಲೆ ಒಂದು ಬ್ಲ್ಯಾಂಕ್, ಮರ್ಜಮರೈಸ್ ಬ್ರಾಕೆಟ್ನಾಗ ಇರೋದು, ಇದು ಬ್ಲ್ಯಾಂಕ್. ರೂಫ್ ವಾಸ್ ಮರ್ಜಮರೈಸ್ಡ್ ಬೈ ಪಿಕ್ಚರ್ ಆಫ್ ದ ಕೋಕೋವಾ ಫಾರ್ಮರ್. ಓಕೆ, ರೂಫ್ ರಿಸೀವ್ಡ್ ಎ ಸ್ಟ್ರೇಂಜ್ ವಿಸಿಟ್ ಫ್ರಮ್ ದ POP campaigner.
Though the campaigner and Roof were known to each other, his visit was cold and businesslike. No words were exchanged between them. When the visitor placed 5 pounds on the floor, Roof was mesmerized by the picture of the cocoa farmer. Okay. 15th question. Marcus was ಆಗ್ತತಿ past tense ಮಾಡು. A high life band from ಉಮರು ತರಿಸಿದ್ದು ಉಮರುನಲ್ಲ, ಬಾಡಿಗೆ ತರಿಸಿದ್ದು ಉಮರುನಲ್ಲ. ಉಮರುದಿಂದ ಹೈ ಲೈಫ್ ಬ್ಯಾಂಡ್ ಮ್ಯೂಸಿಷಿಯನ್ಸ್, ಗ್ರೂಪ್ ಆಫ್ ಮ್ಯೂಸಿಷಿಯನ್ಸ್ ಅಂದ್ರೆ ಸಿಂಗುಲರ್ ಆಗ್ತತಿ ಇದು, ಅದರಿಂದ ವಾಸ್ ಬರ್ತತಿ. ಹೈರ್ಡ್. ಓಕೆ. ನೆಕ್ಸ್ಟ್ ಬೈ ಹಿಮ್ ಅಂಡ್ ಇಟ್ ಸಿಂಗುಲರ್ ಆಗ್ತತಿ. ವಾಸ್ ಸ್ಟೇಷನ್ಡ್ ಸೆಟ್ ಅಂತ ಹಂಗ್ರೆ ಸ್ಟೇಷನ್ ಅಂದ್ರೆ. ಓಕೆ. ನೆಕ್ಸ್ಟ್ Marcus sat in his car when last time advice ಕೊಟ್ಟದ್ದು ಅಡ್ವೈಸ್, ಲಾಸ್ಟ್ ಟೈಮ್ ಅಡ್ವೈಸ್ ಸಿಂಗುಲರ್ ಆಗ್ತದೆ ವಾಸ್ ಗಿವನ್. ಓಕೆ. ಪೂರ್ಣ ಓದಿದ್ರೆ ಮಾರ್ಕಸ್ ವಾಸ್ ಡೂಯಿಂಗ್ ಥಿಂಗ್ಸ್ ಇನ್ ಗ್ರ್ಯಾಂಡ್ ಸ್ಟೈಲ್. ಎ ಹೈ ಲೈಫ್ ಬ್ಯಾಂಡ್ ಫ್ರಮ್ ಉಮರು ವಾಸ್ ಹೈರ್ಡ್ ಬೈ ಹಿಮ್ and it was stationed at a distance from the voting booth. Marcus sat in his car when last minute advice was given to voters by Roof and others. Next, 16th question. The man nudged ಅಂತದ ಕೈಲೇ ಹಿಂಗೆ ಮಣ್ಕೈಲೆ ತಿವುದು, ಸೊನ್ನೆ ಮಾಡೋದು, ಏನಾರು ಒಂದು ಸೂಚಿಸೋದು, ಇಂಡಿಕೇಟ್ ಮಾಡೋದ್ರೆ. ಎಸ್, ಹಂಗ ಅಂದ್ರೆ ಪಾಸ್ಟ್ ಟೆನ್ಸ್ ಮಾಡುವಂತ ಅರ್ಥ. ಎಸ್. ಅಂಡ್ ಹಿ ಬ್ರಾಟ್ ಫಾರ್ವರ್ಡ್ ಅನ್ ಆಬ್ಜೆಕ್ಟ್. ತಂದದ್ದು ಆಬ್ಜೆಕ್ಟ್. ದ್ಯಾಟ್ ಅಂದ್ರೆ ಏನು? ದ್ಯಾಟ್ ನೋಡಿದರೆ ನಿಮಗೆ ತಿಳಿದಿಲ್ಲ. ದ್ಯಾಟ್ ಪ್ರನೌನು, ಅದು ಸಿಂಗ್ಯುಲರ್ಗೂ ಅದೇ ಬರ್ತದೆ, ಪ್ಲೂರಲ್ಗೂ ಅದೇ ಬರ್ತದೆ, ಹಿಂದೆ ಹೇಳಿದಂತೆ. ಇದ್ರ ಹಿಂದಲ್ಲಿ ನಾವು ನೋಡಬೇಕು. ಆಬ್ಜೆಕ್ಟ್, ಯಾನ್ ಆಬ್ಜೆಕ್ಟ್ ಅಂದ್ರೆ ಸಿಂಗ್ಯುಲರ್, ಅದರಿಂದ ವಾಸ್ ಪಾಸ್ಟ್ ಟೆನ್ಸ್ ಮಾಡ್ಬೇಕಲ್ಲ. ನಚ್ಡ್ ಅಂತ ನೋಡ್ರಿ, ಅದಕ್ಕೆ ವಾಸ್ ಮಾಡ್ರಿ. ಕವರ್ಡ್. ಓಕೆ. ಇಟ್ ಅಂತದ ವಾಸ್. ಕೀಪ್ ಕೆಪ್ಟ್. ಎಸ್. ಇನ್ ಎ ಕ್ಲೇ ಪಾಟ್. ಅಂಡ್ ಫೆದರ್ಸ್ ಪ್ಲೂರಲ್ ವರ್. ಸ್ಟಿಕ್ ಪಾಸ್ಟ್ ಪಾರ್ಟಿಸಿಪಲ್ ಸ್ಟಕ್, ಮುಂದೆ ಸ್ಪೇಸ್ ಇಲ್ಲದಕ್ಕೆ ಇಲ್ಲೇ ಬರ್ದೇನೆ ಸ್ಟಕ್ ಅಂತೇಳಿ. ಓಕೆ. ಪೂರ್ಣ ಓದಿದ್ರೆ ದ ಮ್ಯಾನ್ ನಜ್ಡ್ ಹಿಸ್ ಕ್ಯಾಂಪೇನರ್ ಆಗ್ಬೇಕಾಗಿತ್ತು ಅಂತ ಅನಿಸ್ತದೆ ನನಗೆ. ದ ಮ್ಯಾನ್ ನಜ್ಡ್ ಹಿಸ್ ಕ್ಯಾಂಪೇನರ್ ಅಂಡ್ ಹಿ ಕ್ಯಾಂಪೇನರ್ ಬ್ರಾಟ್ ಫಾರ್ವರ್ಡ್ ಅನ್ ಆಬ್ಜೆಕ್ಟ್ ದಟ್ ವಾಸ್ ಕವರ್ಡ್ ವಿತ್ ಎ ರೆಡ್ ಕ್ಲಾತ್. It was a fearsome little affair. It was kept in a clay pot and feathers were stuck into it. 17th. Cycling gained. ಯಾವ ಟೆನ್ಸ್ ಆಯ್ತು? ಪಾಸ್ಟ್ ಟೆನ್ಸ್ ಆಯ್ತು. ವಾಸ್ ವೇರ್ ಹಾಕ್ಬೇಕು. ದ ಡರ್ಟಿ ರಿಮಾರ್ಕ್ಸ್ ವರ್ ಮೇಡ್. ಸ್ಕೋರ್ಸ್ ಆಫ್ ಯಂಗ್ ವಿಮೆನ್. ಸ್ಕೋರ್ ಅಂದ್ರೆ ಗ್ರೂಪ್ ಆಫ್ 20 ಪರ್ಸನ್ಸ್ ರೀ. 20 ಜನರ ಗುಂಪು, 18 ಗುಂಪುಗಳು ಅಂತಂದಂಗ ಅದು. ಸ್ಕೋರ್ಸ್ ಆಫ್ ಯಂಗ್ ವಿಮೆನ್ ನೋಡ್ಬೇಡ ನೀನು, ಆಫದ ಹಿಂದಲ ವರ್ಡ್ ನೋಡು. ಸ್ಕೋರ್ಸ್ ಅಂತದ, ಅದಕ್ಕೆ ಪ್ಲೂರಲ್ ಅದ, ವರ್ ಮಾಡ್ರಿ. ಟ್ರೈನ್ಡ್. ಎ ಡೈರೆಕ್ಟ್ ಲಿಂಕ್ ಸಿಂಗ್ಯುಲರ್ ಆಗ್ತದೆ, ಅದರಿಂದ ವಾಸ್. ಸೀನ್. ಪೂರ್ಣ ಓದಿದ್ರೆ ಸೈಕ್ಲಿಂಗ್ ಗೇನ್ಡ್ ಮೊಮೆಂಟಮ್ ಗ್ರಾಜುವಲಿ. ದೋ ಡರ್ಟಿ ರಿಮಾರ್ಕ್ಸ್ ವರ್ ಮೇಡ್, ವಿಮೆನ್ ಪೇಡ್ ನೋ ಅಟೆನ್ಷನ್. ಸ್ಕೋರ್ಸ್ ಆಫ್ ಯಂಗ್ ವಿಮೆನ್ ವರ್ ಟ್ರೈನ್ಡ್ by Jamila and her friends. A direct link was seen by a neo-cyclist woman between cycling and her personal independence. Okay, 18th question. Now ಅಂತದ, ಸಿ ಅಂತದ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಮಾಡು ಅಂತ ಅರ್ಥ. ಈವನ್ ಕಾರ್ಟಿಂಗ್ ಪ್ರಾವಿಷನ್ಸ್, ಬಂಡಿಗಳಲ್ಲಿ ಸಾಮಾನುಗಳನ್ನು ಹಾಕಿಕೊಂಡು ಹೋಗುವಿಕೆ ಜೀರಂಡಿದು ಸಿಂಗ್ಯುಲರ್ ಆಗ್ತದೆ. ಅದರಿಂದ ಇದನ್ನ ನೋಡಿಕೊಂಡು ಕಾರ್ಟಿಂಗ್ ಪ್ರಾವಿಷನ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸಸ್, ಫ್ರಮ್ ಅದರ್ ಪ್ಲೇಸಸ್ ನೋಡಬಾರ್ದ್ರಿ. ಈಗ ಡನ್ ನಡೆದದ್ದು ಪ್ಲೇಸಸ್ ಅಲ್ರಿ, ನಡೆದದ್ದು ಕಾರ್ಟಿನಲ್ಲಿ ಒಯ್ಯುವಿಕೆ ಜೀರಂಡಿದು, ಇದನ್ನ ನೋಡಿ ಬರ್ಬೇಕಿಲ್ಲ, ಪ್ರೆಸೆಂಟ್ ಮಾಡ್ರಿ. ಅದರಿಂದ ಕಾರ್ಟಿಂಗ್ ಪ್ರಾವಿಷನ್ಸ್, ಬಂಡಿಯಲ್ಲಿ ಸಾಮಗ್ರಿಗಳನ್ನ ಬೇರೆ ಪ್ಲೇಸ್ಗಳಿಗೆ ಹಾಕಿಕೊಂಡು ಹೋಗುವಿಕೆ, ಇದು ಸಿಂಗ್ಯುಲರ್ ಆಗ್ತತಿ. ಇದು ನೋಡಿ ಈಸ್ ಬರ್ಬೇಕ್ರಿ. did done. Past participle. Yes, he is done. Okay, next. When began. ಇದು ಒಂದು ಸ್ವಲ್ಪ ಡೇಂಜರಸ್ ಐತ್ರಿ ಇದು.
ಸ್ವಲ್ಪ ಡೇಂಜರಸ್ ಅದ, ನೋಡ್ಕೊಡ್ರಿ. ಇದನ್ನು ಪೂರ ಓದ್ಬಿಡ್ತೇನೆ. ನಾವು ವಿ ಆಫನ್ ಸಿ ಎ ವುಮನ್ ಡೂಯಿಂಗ್ ಎ 4 kilometer ಸ್ಟ್ರೆಚ್ ಆನ್ ಹರ್ ಬೈಸಿಕಲ್ ಟು ಕಲೆಕ್ಟ್ ವಾಟರ್. ಪ್ರೆಸೆಂಟ್ ಟೆನ್ಸ್ನಾಗ ಐತಿ. ಇವನ್ ಕಾರ್ಟಿಂಗ್ ಪ್ರೊವಿಷನ್ಸ್ ಫ್ರಮ್ ಅದರ್ ಪ್ಲೇಸಸ್ ಈಸ್ ಅ ಡನ್ ಆನ್ ದರ್ ಓನ್. ಪ್ರೆಸೆಂಟ್ ಟೆನ್ಸ್ನಾಗ ಐತಿ. ಬಟ್ ವೆನ್ ದಿಸ್ ಬಿಗ್ಯಾನ್ ಅಂತದ, ಮುಂದಿನ ಲೈನ್ಗಳನ್ನ ಪಾಸ್ಟ್ನಲ್ಲಿ ಮಾಡಬೇಕಾಗುತ್ತೆ. ಡೇಂಜರಸ್ ಇದು ಪ್ಯಾರಾಗ್ರಾಫ್. ಒಂದ್ಸಲ ಡೆಸಿಷನ್ ತಗೊಂಡಿವಿ ಅಂದ್ರೆ ಪ್ರೆಸೆಂಟ್ ಆಗ್ತಾವ ಉಷ್ಟು ಅನ್ಕೋಬೇಡ್ರಿ ವಿದ್ಯಾರ್ಥಿಗಳೇ. ಒಂದೆರಡು ಪ್ರೆಸೆಂಟ್ ಆಗ್ಬೋದು, ಒಂದೆರಡು ಪಾಸ್ಟ್ ಆಗ್ಬೋದು ರೀ. ಹುಷಾರಿಂದ ಓದಿಕೊಂಡೆ ಟೆನ್ಸ್ ಡಿಸೈಡ್ ಮಾಡ್ರಿ. ಓಕೆ, ಈಗ ಇದು ನಡೆಯಕತ್ತೈತಿ, ಅದಕ್ಕೆ ಪ್ರೆಸೆಂಟ್ ಮಾಡ್ತೀರಿ. ಬಟ್ ಸ್ಟಾರ್ಟ್ ಆದಾಗ ಆಗ ಪಾಸ್ಟ್ ಟೆನ್ಸ್ ಮಾಡಬೇಕು. ಬಟ್ ವೆನ್ ದಿಸ್ ಬಿಗ್ಯಾನ್ ಪಾಸ್ಟ್, ಫಿಲ್ ದಿ ರಿಮಾರ್ಕ್ಸ್ ಪಾಸ್ಟ್ ಮಾಡ್ರಿ. ವರ್ ಮೇಡ್, ಈವನ್ ದೆನ್ ಆಗ, ದೆನ್ ಪಾಸ್ಟ್ ಟೆನ್ಸ್. ಸೋಷಿಯಲ್ ಸ್ಯಾಂಕ್ಷನ್ ವಾಸ್ ಗಿವನ್ ಟು ಸೈಕ್ಲಿಂಗ್ ಬೈ ಅರಿಯೋಲಿ. ಸರಿನಾ? ನೆಕ್ಸ್ಟ್ ಬರ್ರಿ ಫ್ರೆಂಡ್ಸ್. 9th ಇದು ಓದಿಂದಲ್ಲ ಪೂರ್ಣ. ಎಸ್, ಹುಷಾರಿ. ಒಂದು ಪ್ರೆಸೆಂಟ್ ಆಗ್ತದೆ, ಎರಡು ಪಾಸ್ಟ್ ಆಗ್ತತಿ. 19th ಕ್ವಶನ್, ಮಿಕೇಶ್ ವಿಸಿಟೆಡ್ ಪಾಸ್ಟ್. ಅಂಡರ್ಲೈನ್ ಮಾಡಿ ನೋಡ್ರಿ, ಪಾಸ್ಟ್. ಅದರಿಂದ ಮುಂದೆಲ್ಲ ಪಾಸ್ಟ್ ಮಾಡ್ರಿ. ಹಿಂಗತೆ ಬಂದ್ರೆ ಪ್ರೆಸೆಂಟ್ ಪಾಸ್ಟ್ ಬಂದ್ರೆ ನೋಡ್ಕೊಂಡು ಮಾಡ್ಬೇಕ್ರಿ. ಹಿಂಗಂತ ಹೇಳಿಕೆನಾಗೋದಿಲ್ಲ. ಕಾರ್ ಡ್ರೈವಿಂಗ್ ಹೆಂಗೆ ಮಾಡ್ಬೇಕಂತ ಕಲಿಸ್ಕೊಡೋರು ನಾವ್ರಿ. ಹೌದಲ್ಲ? ನೀ ಕಲತ್ ಮೇಲೆ, ನೀ ರೋಡ್ ಮೇಲೆ ಹೊಂಟ ಮೇಲೆ ಎಲ್ಲಿ ಹೆಂಗೆ ಗಾಡಿ ಬರ್ತಾವೋ ನೀನ ನೋಡ್ಕೊಂಡು ಡೆಸಿಷನ್ ತಗೋಬೇಕು. ಆ ತರಹ ಇರ್ತೈತ್ರಿ ಇದು. ಸ್ಟಾರ್ಟಿಂಗ್ ಮಾತ್ರ ನಮ್ಮ ಗೈಡೆನ್ಸ್ ಅನ್ನ ಕೇಳಬೇಕು. ನಿಮ್ಮ ಸ್ಟಾರ್ಟಿಂಗ್ ನನ್ನ ಗೈಡೆನ್ಸ್ ಕೇಳ್ಕೊಬೇಕಂದ್ರೆ ನೀವು ವಿಡಿಯೋಗಳನ್ನು ನೋಡಬೇಕು. ಯಾವ್ದು ವಿಡಿಯೋ ಅಂತಂದ್ರೆ ಕ್ವಶನ್ ಬ್ಯಾಂಕ್ ಮೇಲೆ ಇರ್ತಕ್ಕಂಥ ಕ್ವಶನ್ಸ್ಗಳಿಗೆ ವಿಡಿಯೋ ಮಾಡಿ ಹಾಕೀನಿ, ಪ್ಯಾಸಿವ್ ಫಾರ್ಮ್ ಅಂತೇಳಿ. ಡಿಟೇಲ್ ಹೇಳ್ತೇನೆ ಅಲ್ಲೇ. ಭಾಳ ಒಂದೊಂದು ವಾಕ್ಯ, ಒಂದೊಂದು ಪ್ಯಾರಾಗ್ರಾಫ್ ತಗೊಂಡು ಭಾಳ ಡಿಟೇಲ್ ಹೇಳ್ತೇನೆ. ಹಾಗಾಗಿ ನೀವು ಅದನ್ನು ನೋಡಿದ್ರಂದ್ರೆ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗ್ತೈತಿ. ಓಕೆ, ಅದ ಅದಕ್ಕೆ ವಾಸ್ ಮಾಡು, ಆಫರ್ಡ್. ನೆಕ್ಸ್ಟ್, ವೈಲ್ ಈಟಿಂಗ್ ಸೂಪ್ ಇಟ್ ಅಂತದ. ಇದು ನೋಡ್ಬೇಡ, ಇಟ್ ನೋಡ್ರಿ. ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ನೆಕ್ಸ್ಟ್, ಹಿ ನ್ಯೂ ದಟ್ ಇಫ್ ಮೇಡ್ ಸೌಂಡ್. ಏನ್ ಮಾಡ್ತೀರಿ ಇದೆ? ಹಿ ನ್ಯೂ ದಟ್ ಇಫ್ ಯುರೋಪಿಯನ್ಸ್ ಮೇಡ್ ಸೌಂಡ್ ದೇ ಅಂತದ. ವಿದ್ಯಾರ್ಥಿಗಳೇ, ಈ ಬ್ಲ್ಯಾಂಕ್ ಇದ್ರ ಮುಂದೆ ಬರಬೇಕಾಗಿತ್ತು, ಮಿಸ್ಟೇಕ್ ಆಗಿ ಸ್ವಲ್ಪ ಆ ಲೈನ್ ಕಟ್ಟಾಗಿ ಕೆಳಗೆ ಬಂದಿದೆ. ಮತ್ತೊಂದು ಸರಿಪಡಿಸ್ಕೊಳಕ್ಕೆ ನಾನು ಭಾಳ ಕೆಲಸ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೆ, ಹೇಳ್ಬಿಟ್ರತ್ತ ಅಂತ ತಿಳ್ಕೊಂಡು ಬಿಟ್ಟಿನಿ. ಅದಕ್ಕೆ ಏನೇನು ಮಾಡ್ರಿ, ದೇ ಅದ ಪಾಸ್ಟ್ ಮಾಡಕತ್ತೀವಿ, ಓವರ್ ಮಾಡಿ ಕನ್ಸಿಡರ್ಡ್ ಮಾಡ್ರಿ. ಪೂರ್ಣ ಓದಿದ್ರೆ ಮಿಕೇಶ್, ಜಾರ್ಜ್ ಮಿಕೇಶ್ ಅವ್ರ ಲೆಸನ್ ಇದ್ರಿ. ಜಾರ್ಜ್ ಮಿಕೇಶ್, ಜಪಾನ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. Mikesh visited a Japanese house. He was offered a bowl of soup. While eating soup, it was expected that he should make a fearful noise. He knew that if Europeans made a sound, they were considered to be ill-mannered louds. ಇದು ಪ್ಯಾರಾಗ್ರಾಫ್ ಒಂದು ಸ್ವಲ್ಪ ಲೈನ್ ತಪ್ಪೈತಿಲ್ಲ, ಇಂಥ ಇಲ್ಲದ್ರಿ. If he knew that if Europeans made a sound, they were considered ill-mannered louds. ಅದು ಸಿವಿಲೈಸ್ಡ್ ಪರ್ಸನ್ಸ್ ಅಂತ ತಿಳ್ಕೊಂಡಾರ. ವೆಲ್ ಮ್ಯಾನರ್ಡ್, ಇದು ಇಲ್ ಮ್ಯಾನರ್ಡ್ ಆಗಬಾರ್ದು. ಟು ಬಿ ಇದು ವೆಲ್ ಮ್ಯಾನರ್ಡ್ ಪರ್ಸನ್. ಸೌಂಡ್ ಮಾಡದಿದ್ದರೆ he knew that if Europeans did not make sound ಅಂತ ಆಗ್ಬೇಕ್ರಿ. ಇದು ಮೀನಿಂಗ್ ತಪ್ತೈತಲ್ರಿ. ಇದು ಸೌಂಡ್ ಮಾಡಿದ್ರೆ ವೆಲ್ ಮ್ಯಾನರ್ಡ್, ಸೌಂಡ್ ಮಾಡದಿದ್ದರೆ ಇಲ್ ಮ್ಯಾನರ್ಡ್. ಸೌಂಡ್ ಮಾಡಿದರೆ ಇಲ್ ಮ್ಯಾನರ್ಡ್ ಅಂತಾರೆ ಇವರು. ತಪ್ಪ್ರಿ ಅದು. He knew that Europeans made sound, they were, if Europeans made sound, they were considered. ಹಿಂಗ ಒಂಚೂರು ಇವರು ಸ್ವಲ್ಪ ಬದಲಾವಣೆ ಮಾಡ್ಯಾರ್ರಿ. He knew that, ಇದು ಸ್ವಲ್ಪ ಬದಲಾವಣೆ ಮಾಡ್ಯಾರ ಸರ್ ಇವರು. ಯಾರು ಕ್ವಶನ್ ತೆಗೆದಂಥವ್ರು, ಯಾರೋ ತೆಗೆದಂಥ ಕ್ವಶನ್ಸ್ ಇದು. ಇವ್ರು ಒಂದು ಅರ್ಥದಲ್ಲಿ ಮಾಡ್ಯಾರ. ಇದು ಎಲ್ಲ ಜಪಾನ್ದಲ್ಲಿ ನಡೀತದ್ರಿ. ಆದ್ರೆ ಯುರೋಪಿಯನ್ಸ್ ಪ್ರಕಾರ ಸೌಂಡ್ ಮಾಡಿದ್ರೆ ಇಲ್ ನೇಚರ್ಡ್ ಲೌಡ್ಸ್ ಅವರು. ಒಂದ್ ರೀತಿ ಇದು ಕರೆಕ್ಟ್ ಐತಾಳ್ರಿ. ಒಂದ್ ರೀತಿ ಪಾಠದಲ್ಲಿ ಬಂದ ವಿಷಯ ನೋಡಿದ್ರೆ ತಪ್ಪಾಗ್ತದೆ, ಬಟ್ ಜನರಲಿ ನೋಡಿದ್ರೆ ಇದು ಕರೆಕ್ಟ್ ಆಗ್ತೈತಿ. ಇರ್ಲಿ ಕರೆಕ್ಟ್ ಆಗ್ತೈತಲ್ರಿ. ಹೆಂಗ್ ಕರೆಕ್ಟ್ ಆಗ್ತೈತಿ? ಜಪನೀಸ್ ಪೀಪಲ್ ಪ್ರಕಾರ ಸೌಂಡ್ ಮಾಡದಿದ್ರೆ ಇಲ್ಲ, ಬಟ್ ಯುರೋಪಿಯನ್ಸ್ ಪ್ರಕಾರ ಸೌಂಡ್ ಮಾಡಿದ್ರೆ ಇಲ್ಲ. ಇದು ಯುರೋಪಿಯನ್ಸ್ ಪ್ರಕಾರ ಸೌಂಡ್ ಮಾಡಿದ್ರೆ ಇಲ್ ನೇಚರ್ಡ್ ಲೌಡ್ಸ್ ಅಂತಾರ. ಓಕೆ, ಕರೆಕ್ಟ್ ಅದಾಳ್ರಿ. ಓಕೆ, ಬರ್ರಿ ನೆಕ್ಸ್ಟ್ 20th. ಜೆಂಟ್ಸ್ ಸೈಕಲ್ಸ್ ಹ್ಯಾವ್ ಅಂತದ.
ಅಂದ್ರೆ ಪ್ರೆಸೆಂಟ್ ಮಾಡೋ ಅಂತ ಅರ್ಥ. ದೀಸ್ ಆರ್ ಪ್ರೆಫರ್ಡ್ ಮಾಡ್ರಿ. ಎಸ್, ಲೈಕ್ ಬೆಟರ್. ಓಕೆ, ನೆಕ್ಸ್ಟ್ ಎ ಚೈಲ್ಡ್ ಮಾಡಲ್ ಅದ ಆರಾಮಾಗಿದೆ, ಟೆನ್ಸ್ ಪ್ರಶ್ನೆ ಬರೋದಿಲ್ಲ. ಕ್ಯಾನ್ ಬಿ, ಸೀಟೆಡ್. ಸೀಟ್ ಅಂದ್ರೆ ನೌನಲ್ಲೇ, ಸೀಟ್ ಅಂದ್ರೆ ಸೀಟ್ ಮೇಲೆ ಕುಂದ್ರಿಸು ಹೊರಬಾಗ್ತೈತಿ. ಮತ್ತೆ ಮಾಡಲ್ ಅದ ಕ್ಯಾನ್ ಹಾಕ್ರಿ, ಬಿ ಪಾಸ್ಟ್ ಪಾರ್ಟಿಸಿಪಲ್, ಡನ್ ಡೂ ಪಾಸ್ಟ್ ಪಾರ್ಟಿಸಿಪಲ್ ಡನ್. ಓಕೆ, ಜೆಂಟ್ಸ್ ಸೈಕಲ್ ಹ್ಯಾವ್ ಸರ್ಟನ್ ಅಡ್ವಾಂಟೇಜಸ್. ದೀಸ್ ಆರ್ ಪ್ರೆಫರ್ಡ್ ಬೈ ಸಮ್ ವಿಮೆನ್ ಯಾಸ್ these have an additional bar from the seat to the handle. A child can be seated on it. Carting provisions can be done on their own. Hey. ಬರ್ರಿ ಅವನು ಓಕೆ, ರೆಗ್ಯುಲರ್ ಆಗಿ ಇದನ್ನ ಹಾಕ್ಲಿಕ್ಕತ್ತೇನೆ. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1, 2, 3 ಹಾಕಿನ ನಿನ್ನ ಒಂದೇ ದಿವಸದೊಳಗನ. ಎಕ್ಸಾಮ್ ಸಮೀಪ ಅಂತಲ್ಲ, ಸ್ವಲ್ಪ ನಿನ್ನ ಸ್ವಲ್ಪ ಅನುಕೂಲ ಆಯ್ತು ನನಗೆ ಹಾಕ್ಲಿಕ್ಕೆ. 3 ಕ್ವಶನ್ ಪೇಪರ್ಗಳನ್ನ ಹಾಕಿನಿ, ಎಲ್ಲ ನೋಡ್ಕೊಡ್ರಿ. ಮಾಡೆಲ್ ಕ್ವಶನ್ ಪೇಪರ್ 3 ಬಿಡಿಸಿ ನೋಡ್ರಿ. ಇವತ್ತೊಂದು ಬೇರೆ ಏನೋ ಸಿಕ್ತಪ್ಪ, ಎಲ್ಲೋ ಇದು ಹಾಕ್ಲಿಕ್ಕತ್ತೇನೆ. ಈಗ ನಾಳೆ ಆಯ್ತು, ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಇದು ರೀ, ಏನಂತಂದ್ರೆ ಲಾಸ್ಟ್ ಇಯರ್ 3 ಎಕ್ಸಾಮ್ ಆಗ್ಯಾವಲ್ಲ, ಅವುಗಳ ಕ್ವಶನ್ ಪೇಪರ್ ಬಿಡಿಸ್ಕೊಡ್ತೇನೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಈ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಬರ್ತಾವಲ್ಲ ಅವನ್ನ ಬಿಡಿಸ್ಕೊಡ್ತೇನೆ. ಅಥವಾ ಸಾಕಷ್ಟು ಓಲ್ಡ್ ಕ್ವಶನ್ ಪೇಪರ್ ಫಾಸ್ಟ್ ಕಲೆಕ್ಷನ್ ಅದ, ಅವನ್ನೆಲ್ಲ ಬಿಡಿಸ್ತಾ ಹೋಗ್ತೇನೆ. ಓಕೆ, ಬರ್ರಿ ನೋಡೋಣ. 21 ಅದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಡ್ರಿ. ಏನೆಲ್ಲ ಹೊಸ ಹಾಕ್ತಾನಲ್ಲ ಬಂದ್ಕೊಂತ ಹೋಗ್ತಾವ. ಆದಷ್ಟು ಈಗ ಸ್ವಲ್ಪ ಈ ಪಟದಕಲ್ ಇಂಗ್ಲೀಷ್ ಅಕಾಡೆಮಿನ ಜಾಸ್ತಿ ನೋಡ್ರಿ. ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಮಾಡೀನಿ, ಅಲ್ಲಿ ಹಾಕ್ತಿರ್ತೀನಿ. ಬಟ್ ಇದಕ್ಕೆ ಹೆಚ್ಚು ಸ್ವಲ್ಪ ಲಿಫ್ಟ್ ಮಾಡ್ಲಿಕ್ಕತ್ತೀನಿ. ಇದೊಂದು ಸ್ವಲ್ಪ ಜಾಸ್ತಿ ನೋಡ್ರಿ. ಇದಕ್ಕೆ ಸಂಬಂಧಿಸಿ ಆ ವಿಡಿಯೋದ ಆ ಚಾನಲ್ದಲ್ಲಿ ಅದಾವ, ಮತ್ತೆ 2 ಟ್ವಿನ್ಸ್ ಇವ್ರಿ, ಟ್ವಿನ್ ಚಾನಲ್ಸ್ ಇವ್ರಿ. ಸ್ವಲ್ಪ ಈ ಚಾನಲ್ ಸ್ವಲ್ಪ ಬೂಸ್ಟ್ ಜಾಸ್ತಿ ಮಾಡ್ಲಿಕ್ಕತ್ತೀನಿ ಈಗ. ಓಕೆ, ಇಟ್ ವಾಸ್ ಪಾಸ್ಟ್ ಟೆನ್ಸ್ ಅದ ರೀ, ಪಾಸ್ಟ್ ಟೆನ್ಸ್ ಮಾಡ್ಕೋಬೇಕು. ಎಸ್, ಅದರಿಂದ ವಾಸ್ ವೇರ್ ಹಾಕೋಬೇಕ್ರಿ. ಪುದುಕೊಟ್ಟೈ ಸಿಂಗ್ಲರ್ದ ವಾಸ್ ಹಾಕ್ರಿ. ಟೇಕ್ ಟು ಟೇಕನ್, ವಾಸ್ ಟೇಕನ್. ನೆಕ್ಸ್ಟ್ ದ ಟೌನ್ಸ್ ಇನ್ಹ್ಯಾಬಿಟೆಂಟ್ಸ್ ಪ್ಲೂರಲ್ ಅದ ವರ್. ಸ್ಟನ್ಡ್ ಡಬಲ್ ಏನ್ ಮಾಡ್ಬೇಕು ಲಾಸ್ಟ್. ಕೊನೆಗೆ ಕನ್ಸೋಂಟ್ ಇತ್ತು, ಅದರಿಂದ ಸಿಂಗಲ್ ವವೆಲ್ ಇತ್ತು ಅಂದ್ರೆ ಅದನ್ನ ಇಡಿ ಹೆಚ್ಚು ಪಾಸ್ಟ್ ಪಾರ್ಟಿಸಿಪಲ್ ಮಾಡುವಾಗ ಕೊನೆ ಕನ್ಸೋಂಟ್ ಡಬಲ್ ಆಗಬೇಕು. ಓಕೆ, ನೆಕ್ಸ್ಟ್ ಹವೆವರ್ ಇಟ್ ವಾಸ್ ಮಾಡ್ರಿ. ಅಪ್ರೂವ್ಡ್. ಓಕೆ, ನೆಕ್ಸ್ಟ್ ಟೋಟಲಿ ಓದಿದ್ರೆ ಇಟ್ ವಾಸ್ ದ ಒಕೇಶನ್ ಆಫ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇನ್ 1992. Pudukkottai was taken by storm. The town's inhabitants were stunned by the all-women cycle rally. However, it was approved by all males. Okay, next. In no time, cycling became past tense. Adharinda was where hakri. It was introduced. Next. Mobility facilitated by cycling. ಫ್ಯಾಸಿಲಿಟೇಟೆಡ್ ಬೈನು ನೋಡಬಾರ್ದ್ರಿ, ಸೈಕ್ಲಿಂಗ್ ನೋಡಬಾರ್ದು. ಇನ್ಕ್ಲೂಡ್ ಆದದ್ದು ಮೊಬಿಲಿಟಿ. ಸಬ್ಜೆಕ್ಟ್ ಇಲ್ಲ ಐತಿ, ನಡ್ಬರ್ಕ ಅಡಿಷನಲ್ ಇನ್ಫಾರ್ಮೇಶನ್ ಬಂತು. ಇಲ್ಲೊಂದು ಕಾಮ ಬರ್ಬೇಕ್ರಿ ಮತ್ತೆ ಬೇಕಂದ್ರೆ. ಬಿಟ್ವೀನ್ ಕಾಮರ್ಸ್ ಬಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಅಷ್ಟೇ. ಅದು ಸಬ್ಜೆಕ್ಟ್ ಈಸ್ ದಿಸ್ ಒನ್. ಮೊಬಿಲಿಟಿ ವಾಸ್ ಇನ್ಕ್ಲೂಡೆಡ್. ನಿಮ್ಗೇನಾದ್ರು ಅನಿಸ್ತಂದ್ರೆ ನನಗೆ ಕ್ವಶನ್ ಕೇಳ್ರಿ, ಕಮೆಂಟ್ ಮಾಡ್ರಿ, ನಾ ಎಲ್ಲ ಆನ್ಸರ್ ಹಾಕ್ತೀನಿ, ನಿಮ್ಗೆ ಮೋರ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈ ಒಂದು ರೀತಿ ಹೋಗ್ತಿರ್ತೀನಿ. ಪರ್ಟಿಕ್ಯುಲರ್ಲಿ ನಿಮಗೆ ಪರ್ಸನಲ್ ಏನಾದರೂ ಪ್ರಾಬ್ಲಮ್ ಆತಂದ್ರೆ ಇದು ಹೆಂಗೆ ಏನು ಇದು ಸೈಕ್ಲಿಂಗ್ ಐತಿ ಇಲ್ಲಿ ಮೊಬಿಲಿಟಿ ನೋಡಂತೀರಿ ಹಿಂಗೇನಾರು ಅನಿಸ್ತಂದ್ರೆ ಕೇಳ್ರಿ, ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಸರಿ, ಇದಕ್ಕೆ ವಾಸ್ ಇನ್ಕ್ಲೂಡೆಡ್. ನೆಕ್ಸ್ಟ್ ದ ಐಡಿಯಾ ವಾಸ್ ಪ್ರಪೋಸ್ಡ್. ಓಕೆ, ಟೋಟಲಿ ಓದಿದ್ರೆ ಇನ್ ನೋ ಟೈಮ್ ಸೈಕ್ಲಿಂಗ್ ಬಿಕೇಮ್ ಎ ವೇ ಆಫ್ ಲೈಫ್ ಇನ್ ಪುದುಕೊಟ್ಟೈ. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಆಸ್ ಎ ಟೂಲ್ ಆಫ್ ಸೋಷಿಯಲ್ ಚೇಂಜ್. Mobility facilitated by cycling was included as a part of a literacy drive. The idea was proposed by Sheelarani Chunkat, the district collector. Next, 23rd question. Cycling brought past tense adare. Was where ಮಾಡ್ರಿ. ಈ ಲೈನ್ ಏನು ಓದೋದಿಲ್ರಿ ನಾನು. ಆ ಲೈನಿಗೆ ಸಂಬಂಧಪಟ್ಟದ್ದು ಅಲ್ಲಿ ಹೊರಬ ಇಲ್ಲ ಅಂದ್ರೆ ಅದನ್ನ ಯಾಕೆ ಬಂದೆ ನಾನು. ಡಿಪೆಂಡೆನ್ಸ್ ಆನ್ ಮೆನ್ ನೋಡ್ಬಾರ್ದ್ರಿ. ಪುರುಷರ ಮೇಲಿನ ಅವಲಂಬಿಕೆ ಕಡಿಮೆ ಆಯಿತು, ಪುರುಷರು ಕಡಿಮೆ ಆಗಲಿಲ್ಲ. ಪುರುಷರ ಮೇಲಿನ ಅವಲಂಬಿಕೆ ಸಿಂಗ್ಯುಲರ್ ನಂಬರ್. ಅದರಿಂದ ಇದು ಸಬ್ಜೆಕ್ಟ್ ಅಂಡರ್ಲೈನ್ ಯಾಕೆ ಮಾಡಿದೆ ಅಂದ್ರೆ
ಇದನ್ನ ಯಾಕೆ ಕಂಟ್ರೋಲ್ ಮಾಡೀನಿ, ಟೆನ್ಸ್ ಗುರ್ತು ಮಾಡ್ತೈತಿ. ಇದನ್ನ ಯಾಕೆ ಕಂಟ್ರೋಲ್ ಮಾಡೀನಿ, ಸಬ್ಜೆಕ್ಟ್ ಯಾವುದು ಅನ್ನೋದನ್ನ ಹೇಳ್ತೈತಿ. ಸಬ್ಜೆಕ್ಟ್ ಮೆನ್ ಅಲ್ಲ. ಡಿಪೆಂಡೆನ್ಸ್ ಮೆನ್ ವಾಸ್, ಡಿಪೆಂಡೆನ್ಸ್ ಇದ್ರದ ಸಿಂಗ್ಲರ್ ಅದಕ್ಕೆ ವಾಸ್. ರೆಡ್ಯೂಸ್ಡ್ ಪ್ರಾವಿಷನ್ಸ್ ಆಲ್ಸೋ, ಟು ಅಂದ್ರೆ ಆಲ್ಸೋ, ಪ್ಲೂರಲ್ ದ ವರ್ ಕಾರ್ಟಿಡ್. ಓಕೆ. and a 4 kilometer stretch length singular was covered. ಬರ್ರಿ, cycling brought a mighty change in the life of women in Pudukkottai. They started moving on their own. Dependence on men was reduced to some extent. Provisions too were carted from one place to another, and a 4 kilometer stretch was covered on their cycles to fetch water. 24th. The district collector's main aim was past tense. ಅದರಿಂದ ಓಕೆ, ವಾಸ್ ವೇರ್. ಸೊ ಮೊಬಿಲಿಟಿ ವಾಸ್ ಇನ್ಕ್ಲೂಡೆಡ್ ಆಸ್ ಅ ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್. ಲೋನ್ಸ್ ವರ್, ಬಹುತೇಕ ಇದು ರಿಪೀಟ್ ಆಗೈತೆ ಅಂತ ಅನ್ಕೊಂಡಿನಿ. ಒಂದ್ಸಲ ಗೊತ್ತಾಗ್ಲಾರ್ದ ಬಂತಿದ್ದು, 2 ರಿಪೀಟ್ ಆಗ್ಯಾವ. ಆಲ್ರೆಡಿ ಮಾಡಿಬಿಟ್ಟಿದ್ದೆ, ಏನು ಮಾಡೋಕ್ಕಾಗ್ತಿಲ್ಲ, ಮಾಡಿಬಿಟ್ಟೆ. ಇದು ರಿಪೀಟ್ ಆಗಿರ್ಬೇಕು, ಇನ್ನೊಂದ್ಸಲ ಬಂದೈತೆ ನೋಡ್ರಿ. ಇದ್ರೊಳಗನ ಇದೇ ವಿಡಿಯೋದಲ್ಲಿ ಬಂದೈತೆ ಅದು. ಬಟ್ ಅದನ್ನ ನೋಟ್ಸ್ ಮಾಡುವಾಗ ಗೊತ್ತಾಗ್ಲಿಲ್ಲ ಅದು. ನೋಟ್ಸ್ ಮಾಡೋ ಮುಗಿದ ನಂತರ ಗೊತ್ತಾಯ್ತು ಚೇಂಜ್ ಮಾಡೋದು ಬೇಡ, ಅಷ್ಟೊತ್ತಿಗೆ ಬರೆದು ಬಿಟ್ಟಿದ್ದೆ, ಇರ್ಲಿ ಅಂತೇಳಿ. ಇದು ರಿಪೀಟ್ ಆಗಿದೆ, ಏನು ತೊಂದರೆ ಇಲ್ರಿ. ಲೋನ್ಸ್ ಪ್ಲೂರಲ್ ದ ವರ್ ಪ್ರೊವೈಡೆಡ್. ನೆಕ್ಸ್ಟ್, ಸ್ಪೆಷಲ್ ಡ್ಯೂಟೀಸ್ ವರ್ ಅಲಾಟೆಡ್. ಓಕೆ. ಎಸ್, ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಮೇನ್ ಏಮ್ ವಾಸ್ ಟು ಮೇಕ್ ಲಿಟ್ರಸಿ ರೀಚ್ ದ ಇಂಟೀರಿಯರ್. ಸೊ ದ ಮೊಬಿಲಿಟಿ ವಾಸ್ ಇನ್ಕ್ಲೂಡೆಡ್ ಆಸ್ ಎ ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್. Loans were provided by banks for women to buy cycles. Special duties were allotted to each block to promote this drive. 25th. The rural women of Pudukkottai found, tense ಗೊತ್ತಾಗ್ತತಿಲ್ಲ, find, found, past tense. ಅದರಿಂದ was were ಮಾಡು. ಸೈಕ್ಲಿಂಗ್ ಜೀರಂಡಿದು ಸಿಂಗ್ಯುಲರ್ ನಂಬರ್ ಅಂತ ಟ್ರೀಟ್ ಮಾಡು. ಸ್ಮೋಕಿಂಗ್ ಸಿಗರೆಟ್ಸ್ ಈಸ್ ಆಗ್ತೈತಿ, ಅದಲ್ಲ ಸಿಗರೆಟ್ಸ್ ನೋಡಬಾರ್ದ್ರಿ, ಸ್ಮೋಕಿಂಗ್ ನೋಡ್ಬೇಕು. ಅದರಿಂದ ಸೈಕ್ಲಿಂಗ್ ನೋಡ್ಬೇಕ್ರಿ. ಸೈಕ್ಲಿಂಗ್ ವಾಸ್ ಚೋಸನ್ ಆಸ್ ಎ ಮೀಡಿಯಮ್ ಇನ್ ಡೂಯಿಂಗ್ ಸೋ. ಸೈಕ್ಲಿಂಗ್ ಸಿಂಗ್ಯುಲರ್ ವಾಸ್ ಲರ್ನ್ಡ್ by over 1/4 of all rural women. The new skill singular was displayed by over 70. Okay, ಪೂರ್ಣ ಓದಿದ್ರೆ, the rural women of Pudukkottai found a way of hitting out at their backwardness. Cycling was chosen as a medium in doing so. Cycling was learnt by over 1/4 of all rural women. The new skill was displayed by over 70,000 of these women. 26th. Arioli played past tense. A number of training camps were arranged in order to encourage cycling. By cycling, songs subject idare were sung, sung. The UNICEF singular one institution organization was impressed. Okay, total ಓದಿದ್ರೆ, Arioli played an important role in the cycling movement. A number of training camps were arranged by Arioli. In order to encourage bicycling, songs were sung by neo-cyclists. The UNICEF was impressed and sanctioned 50 mopeds for Arioli women activists. 27th. It was past tense ಮಾಡು. Pudukkottai was taken by storm. The town's inhabitants were stunned. It was approved. ರಿಪೀಟ್ ಆಗಿದೆ ಈ ಕ್ವಶನ್ ಕೂಡ, ಮತ್ತೆ ಯಾವುದೋ ಆಗಿಲ್ಲ ಅಂತ ಅನ್ಕೊಂಡೆ. 2 ಕ್ವಶನ್ ರಿಪೀಟ್ ಆಗ್ಯಾವಲ್ರಿ. ಟೋಟಲ್ ಓದಿದ್ರೆ ಹಿಂದಿನ ಬಿಡಿಸುವಾಗ ಓದ್ಬಿಟ್ಟೇನೆ, ಮತ್ತೆ ಯಾಕೆ ರೀಡಿಂಗ್ ನೆಕ್ಸ್ಟ್ ಹೋಗ್ತೇನೆ. 28th. In no time cycling became a past tense. ಇದು ಬಂದಿದೆ ಏನೋ ಅಂತ ಅನಿಸ್ತೈತಪ್ಪ. ಎಸ್, ಇನ್ ನೋ ಟೈಮ್ ಸೈಕ್ಲಿಂಗ್ became ಅಂದ್ರೆ ಪಾಸ್ಟ್ ಟೆನ್ಸ್ ಆಯ್ತು. ವಾಸ್ ವೇರ್ ಮಾಡ್ರಿ. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್. Mobility facilitated by cycling was included. ಹೌದಲ್ಲ, the idea was proposed. ಟೋಟಲ್ ಓದಿದ್ರೆ
ಇದು ಓದಿನ ತಗೊಳ್ರಿ, ಇದು ಬಂದಿದೆ ರೀ, ಮತ್ತೆ ಯಾಕೆ ಓದೋದು. 3 ಆಗ್ಯಾವ ನೋಡ್ರಿ, ಗೊತ್ತಾಗ್ಲಾರ್ದಾಗ ಕೈ ಜಾರಿ ಕಣ್ ತಪ್ಪಿ. ಅಷ್ಟೊತ್ತಿಗೆ ಮಾಡ್ಕೊಂಡ್ಬಿಟ್ಟಿದ್ದೆ, ಅದೆಲ್ಲ ಬರೆದು ಬಿಟ್ಟಿದ್ದೆ ರೀ. ಮತ್ತೇನು ಮಾಡೋದು, ನಂಬರ್ ಮತ್ತೆ ಚೇಂಜ್ ಮಾಡೋದು, ಹಿಂಗೆಲ್ಲ ಅನಾನುಕೂಲ ಭಾಳ ತೊಂದರೆ ಇತ್ತು, ಹಾಗಾಗಿ ಉಳ್ಕೊಂಡ್ಬಿಟ್ಟವು. ಎಸ್, ಇದು ಒಂದು ನೋಡ್ರಿ 29th. ಇದ್ರ ಬದಲಾಗಿ ಒಂದು 3 ಬಂದವಲ್ಲ, ಇದ್ರ ಬದಲಾಗಿ ಇನ್ನೂ ಬೇಕಾದಷ್ಟು ನನ್ನ ಕಡೆ ಇದ್ದು ಸೇರಿಸಿ 30 ಮಾಡ್ಬೋದಿತ್ತು, ಬಟ್ ಅದು ನಮ್ಗೆ ಗೊತ್ತಾಗಲ್ಲ, ಉಳ್ಕೊಂಡವ್ರಿ. ಎಸ್, 29th. Vijay entered a toy shop with his daughter Niharika. Various colorful toys entered past tense ಅದ, ಕಲರ್ಫುಲ್ ಟಾಯ್ಸ್ ಪ್ಲೂರಲ್ ಅದ, ವರ್ ಮಾಡ್ರಿ, ಫೈಂಡ್ ಫೌಂಡ್ ಮಾಡ್ರಿ, ಹಿ ವಾಸ್ ಮಾಡ್ರಿ, ಅಟ್ರಾಕ್ಟೆಡ್ ಮಾಡ್ರಿ, ದ ಪೇಮೆಂಟ್ ಸಿಂಗ್ಯುಲರ್ ಅದ, ವಾಸ್ ಮಾಡ್ರಿ, ಡೂ ಡಿಡ್ ಡನ್ ಮಾಡ್ರಿ. ಓಕೆ, ಹೋಲ್ ಸೆಂಟೆನ್ಸ್ ಓದಿದ್ರೆ, ವಿಜಯ್ ಎಂಟರ್ಡ್ ಎ ಟಾಯ್ ಶಾಪ್ ವಿತ್ ಹಿಸ್ ಡಾಟರ್ ನಿಹಾರಿಕಾ. Various colorful toys were found in it. He was attracted towards a Barbie doll and bought it. The payment was done through UPI mode. Okay, last question, friend. Last question. Okay. ಮುಗಿಯಾಕೆ ಬಂತಂತ ತಿಳ್ಕೊಂಡು ಖುಷಿ ಆಗಬಾರ್ದು. ಯಾಕಂದ್ರೆ ಅಯ್ಯೋ ಯಪ್ಪ, ಇನ್ನೊಂದು ಸ್ವಲ್ಪ ಬಿಡಿಸಿದ್ರೆ ಪ್ರಾಕ್ಟೀಸ್ ಹೆಚ್ಚಾಗ್ತೈತಲ್ಲಪ್ಪ, ತೋ ಮುಗಿತಾ ಅಂತ ಅನ್ಬೇಕ್ರಿ. ವಿದ್ಯಾರ್ಥಿಗಳಿಗೆ ಹಂಗಿರ್ಬೇಕು. ನಮಗೂ ಕೂಡ ಅಷ್ಟೇ ಅದ ಬೇಡ, ಟೀಚಿಂಗ್ ಅಂದ್ರೆ ಇಷ್ಟ, ಹೌದಲ್ರಿ? ಎಸ್, ಐ ಲೈಕ್ ಟೀಚಿಂಗ್. ನಮಗೇನು ಬೋರ್ ಆಗ್ತೈತನ್ರಿ, ಏನು ಬೋರ್ ಆಗೋದಿಲ್ಲ. ಹಿಂಗಾಗಿ ಅದೇ ಫೀಲಿಂಗ್. ನಮ್ಮ ಸರ್ ಹಂಗೆ ಹೇಳ್ತಿದ್ರು, ಯಾವಾಗ ನಿಮ್ಗೆ ಟಫ್ ಆಗ್ತೈತಿ, ಯಾವಾಗ ನಿಮ್ಗೆ ಭಾಳ ಬೋರ್ ಆಗ್ತೈತೆ ಅಂದ್ರೆ ನಾವಂತಿದ್ವಿ, ನಮಗೆ ಯಾವಾಗ ಖುಷಿ ಆಗ್ತೈತೆ ಅಂತಿದ್ರು ಅವರು. ನಾವೇನೇನೋ ಹೇಳ್ತಿದ್ವಿ ರೀ, ನನಗೆ ಯಾವಾಗ ಖುಷಿ ಆಗ್ತೈತೆ ಹೇಳೇನೋ ಅಂತಂದ್ರೆ ಸರ್ ಅವರು, ಹೇಳ್ರಿ ಸರ್ ಅಂದ್ರಿ. ಈಗ ಅವ್ರು ಭಾಳ ಡಾಕ್ಟರೇಟ್ ಆಗಿತ್ತು, PhD ಆಗಿತ್ತು ಅವ್ರು ಸರ್ದು. ಅವ್ರು ಹೇಳಿದ್ರು, ನಮ್ಗೆ ಯಾವಾಗ ಖುಷಿ ಆಗ್ತೈತೆ ಅಂದ್ರೆ, ಈಗ ಇಂಗ್ಲೀಷ್ ಕಾದಂಬರಿ ಇವೆಲ್ಲ ಭಾಳ ಓದಿದ್ರು ಅವರು. ಓದುವಾಗ ಯಾವೆಲ್ಲರ ಒಂದು ನ್ಯೂ ವರ್ಡ್ ಬಂದ್ರೆ ಅವ್ರಿಗೆ ಖುಷಿ ಆಗ್ತಿತ್ತಂತ. ಒಂದು ಹೊಸ ಶಬ್ದ ಗೊತ್ತೆ, ಎಲ್ಲ ಓದ್ಕೊಂತವ್ರೆ ಎಲ್ಲ ಗೊತ್ತಿದ್ವು ಇರ್ತಿದ್ವು ಅಂತ. ಹೊಸ ವರ್ಡ್ ಬಂದ್ರೆ ಖುಷಿ ಆಗ್ತಿತ್ತಂತ. ಹಂಗೆ ಕೆಲಸ ಮುಗೀತು ಅಂತ ತಿಳ್ಕೊಂಡು ಹ್ಯಾಪಿ ಪಡುವಂಗಿಲ್ಲ ರೀ. ಎಕ್ಸಾಮ್ ರಿಸಲ್ಟ್ ಬರೋ ತನಕ ಸಹಿತ ಶ್ರಮ ಇರೋದೆ ಫ್ರೆಂಡ್ಸು. ಬರ್ರಿ ನೋಡೋಣ. ಮೊಣಾಕೋ ವಾಸ್ ಪಾಸ್ಟ್ ಟೆನ್ಸ್ ಅಂದ ಹಂಗೆ ಸುಮ್ಮನೆ ಹೇಳಿದೆ, ನಿಮ್ಗೆ ಕೆಲಸ ಮುಗೀತಪ್ಪ ನಿಟ್ಟುಸ್ರಿ ಬಿಡುವಂಗಿಲ್ಲ, ಮತ್ತೆ ಮುಂದಕ್ಕೆ ಮತ್ತೆ ಬಾಯಿ ತೆಗಿಬೇಕು. ಪಾಸ್ಟ್ ಟೆನ್ಸ್ ಮಾಡ್ರಿ. ಎ ಮರ್ಡರ್ ವಾಸ್ ಕಮಿಟೆಡ್, ಕನ್ಸೋನೆಂಟ್ ಡಬಲ್ ಆಗಬೇಕು, ಹೇಳಿನಿಲ್ಲ ರೂಲ್ಸ್ ಆಗಲ್ಲ. ಎಸ್, ನೆಕ್ಸ್ಟ್ ದ ಕ್ರಿಮಿನಲ್ ಸಿಂಗುಲರ್ ವಾಸ್ ಸೆಂಟೆನ್ಸ್, ಕ್ರಿಯಾಪದ ಇದು, ಶಿಕ್ಷೆ ಕೊಡು ಅಂತೇಳಿ ಸೆಂಟೆನ್ಸ್. ಸೊ ದ ಕ್ರಿಮಿನಲ್ ಸಿಂಗುಲರ್ ವಾಸ್ ಆಸ್ಕ್ಡ್. ಪೂರ್ಣ ಓದಿದರೆ, ಮೊನಾಕೋ ವಾಸ್ ಕಾಲ್ಡ್ ಎ ಟಾಯ್ ಕಿಂಗ್ಡಮ್, ಎ ಮರ್ಡರ್ ವಾಸ್ ಕಮಿಟೆಡ್ ಇನ್ ದಟ್ ಕಿಂಗ್ಡಮ್, ದ ಕ್ರಿಮಿನಲ್ ವಾಸ್ ಸೆಂಟೆನ್ಸ್ಡ್ ಟು ಡೆತ್ ಬೈ ದ ಜಡ್ಜಸ್, ಬಟ್ ದ ಕಿಂಗ್ಡಮ್ ಹ್ಯಾಡ್ ನೋ ರಿಸೋರ್ಸಸ್ ಟು ಎಕ್ಸಿಕ್ಯೂಟ್ ದ ಕ್ರಿಮಿನಲ್, ಸೊ ದ ಕ್ರಿಮಿನಲ್ ವಾಸ್ ಆಸ್ಕ್ಡ್ ಟು ರನ್ ಅವೇ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ನ ನನ್ನ ಪ್ಲ್ಯಾನ್ ಏನಂದ್ರೆ ಹೇಳಿದ್ನಲ್ರಿ ನಿಮಗೆ. ಮತ್ತು ಕ್ವಶನ್ಸ್ ಪೇಪರು, ಈಗ ಮಾಡೆಲ್ ಕ್ವಶನ್ ಪೇಪರ್ಗಳು 1, 2, 3 3 ಆನ್ಸರ್ ಮಾಡಿ ಹಾಕಿನಿ, ನೋಡ್ಕೊಡ್ರಿ. ಇನ್ನೇ ಒಂದೇ ದಿವಸದಲ್ಲೇ 3 ವಿಡಿಯೋಗಳನ್ನ ಹಾಕಿನಿ. ಇವತ್ತ ಇದು ಒಂದು ಮಾಡೀನಿ. ನೆಕ್ಸ್ಟ್ ಈಗ ಎಲ್ಲಿಗೆ ಹೋಗ್ತೇನೆಂದ್ರೆ, ಬಹುತೇಕ ನಾನು ಈ ಲಾಸ್ಟ್ ಇಯರ್ 2025ದಲ್ಲಿ ಎಕ್ಸಾಮ್ 1, 2, 3 ಆದವಲ್ರಿ, ಅವುಗಳ ಕ್ವಶನ್ ಪೇಪರ್ ತಗೊಂಡು ಅವುಗಳಿಗೆ ಆನ್ಸರ್ ಬಿಡಿಸ್ತೇನೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಮತ್ತು 3 ಹಾಕ್ಲಿಕ್ಕೆ, ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ, ಅಂದರೂ ಸ್ಟ್ರಗಲ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.